ಸಂಗೀತ ಇದಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ, ಎಲ್ಲಕ್ಕಿಂತ ಮೇಲಿರುವಂತದ್ದು ಸಂಗೀತ. ಆಸ್ ಎ ಕಲಾವಿದನಾಗಿ ಎಷ್ಟು ಖುಷಿ, ಎಷ್ಟು ಸಾರ್ಥಕತೆ ಸಿಕ್ಕಿದೆ ಸರ್. ಧನ್ಯೋಸ್ಮಿ ಈ ತರ ಒಂದು ಭಾವನೆ ಹುಟ್ಟುತ್ತೆ. ಸೊ ಈ ಪ್ರೇಕ್ಷಕ ಕಲಾವಿದನ ನಡುವಿನ ಒಂದು ಆ ಸಂಬಂಧದ ಕೊಂಡಿಯನ್ನ ಮಾತಾಡೋದಾದ್ರೆ ಸರ್, ಡಿಸ್ಟ್ರಾಕ್ಷನ್ ಬಹಳ ಆಗ್ತದೆ. ಒಂದು ನನ್ನ ಅನುಭವದಲ್ಲಿ ಈ ಸಿಕ್ಕಾಪಟ್ಟಿ ಈ ಮೊಬೈಲು, ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಕೂಡೋದು, ಫಾರಿನ್ನಲ್ಲಿ ಅದು ಈ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಒಮ್ಮೆ ಅವ್ರು ಬಂದು ಕುತ್ಕೊಂಡ್ರಂದ್ರೆ ಯಾರು ಎದ್ದೇಳೋದಿಲ್ಲ. ಈ ಸೋಷಿಯಲ್ ಮೀಡಿಯಾ ಜಮಾನ ಪ್ಲಸ್ ಕಲಾವಿದ ಅನ್ನೋದ್ರ ಬಗ್ಗೆ ಮಾತನಾಡೋದಲ್ಲ, ಪಾಪ್ಯುಲಾರಿಟಿಗೆ ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ಕಲಾವಿದನಲ್ಲೊಬ್ಬ ಕೇಳುಗ ಅಂತ ಉಸ್ತಾದ್ ವಿಲಾಯತ್ ಖಾನ್ ಅವ್ರು ನನ್ನ ಆಲ್ ಟೈಮ್ ಫೇವರೇಟ್. ಒಬ್ಬ ತೆರೆದುಕೊಳ್ಳುವಿಕೆ ಒಬ್ಬ ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ತಿಳುವಳಿಕೆ ಇರಲಾರ್ದೆ ನಾವು ಒಂದು ಹುಮ್ಮಸ್ ಇರುತ್ತೆ, ಒಂದು ಯಂಗ್ ಏಜ್ ಅಲ್ಲಿ ನಾವು ನುಡಿಸ್ಬೇಕು, ಎಲ್ಲಾ ಕಡೆ ತೋರಿಸ್ಬೇಕು. ಸಾಹಿತ್ಯ ಈ ಸ್ವರದ ಬಗ್ಗೆ ಮಾತನಾಡೋದಾದ್ರೆ ಸಾಹಿತ್ಯದ ಭಾವವನ್ನು ಇಟ್ಕೊಂಡು ಸ್ವರಗಳ ಮುಖಾಂತರ ನಾವು ಜನರಿಗೆ ಕೊಡ್ಬೇಕಂದ್ರೆ ಅದ್ರ ಹಿಂದೆ ಬಹಳ ಪರಿಶ್ರಮ ಇದೆ. ಅವರು ಸಿತಾರ್ ವಾದನ ಕೇಳಿ ನಂಗೆ ತುಂಬಾ ಒಂಥರ ಕಲ್ತ್ರೆ ಇದೇ ಸಿತಾರ್ ಕಲಿಬೇಕು. ಸೇ ತಾರ್ ಅಂತಂದ್ರೆ, ಸೇ ಅಂದ್ರೆ ಪರ್ಷಿಯಾದಲ್ಲಿ 3, ತಾರ್ ಅಂದ್ರೆ ಸ್ಟ್ರಿಂಗ್, 3 ತಂತಿ ವಾದ್ಯ ಅಂತ ಹೇಳಿ ಅಲ್ಲಿ ಇತ್ತು. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮದ ಗಂಧದ ಬೀಡು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಗುಲ್ಬರ್ಗ ಮೂಲದ ಸಿತಾರ್ ಕಲಾವಿದರಾದಂತಹ ಸಂಜೀವ್ ಕೊರತೆ ಅವರಿದ್ದಾರೆ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನೂರಾರು ಶಿಷ್ಯ ವೃಂದವನ್ನ ಹೊಂದಿರುವಂಥವರು. ಅಷ್ಟೇ ಅಲ್ಲದೆ 16ಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮ ಕಲಾಯಾನವನ್ನ ಮಾಡ್ತಾ ಬಂದಿರುವಂಥವ್ರು ಅಂತ ಹೇಳ್ಬೋದು. ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು ಕೂಡ ಹೌದು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಮೇಡಮ್. ಒಂದು ಕೇಳ್ಬೇಕು ಏನಂತಂದ್ರೆ, ಈ ಕಲಾಯಾನ, ಈ ಕಲಾ ಜಗತ್ತು ತುಂಬಾ ಕಲರ್ಫುಲ್ ಆಗಿರುವಂತ ದುನಿಯಾ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಆಸ್ ಎ ಕಲಾವಿದನಾಗಿ ಎಷ್ಟು ಖುಷಿ, ಎಷ್ಟು ಸಾರ್ಥಕತೆ ಸಿಕ್ಕಿದೆ ಸರ್? ತುಂಬಾ ಅಂದ್ರೆ ತುಂಬಾ ಖುಷಿ, ಸಾರ್ಥಕತೆ, ಒಂಥರ ಧನ್ಯೋಸ್ಮಿ ಈ ತರ ಒಂದು ಭಾವನೆ ಹುಟ್ಟುತ್ತೆ. ಇಂಥ ಒಂದು ಪ್ರೊಫೆಷನ್ ನಾನು ಚೂಸ್ ಮಾಡ್ಕೊಂಡಿದ್ದಕ್ಕೆ, ನನಗೆ ಈ ಪ್ರೊಫೆಷನ್ ಚೂಸ್ ಮಾಡಿದ್ದಕ್ಕೆ ತುಂಬಾ ಮನಸ್ಸಿಗೆ ಸಂತೋಷ, ನೆಮ್ಮದಿ ಇದೆ. ಮತ್ತೆ ಯಾವತ್ತೂ ನನಗೆ ರಿಗ್ರೆಟ್ ಇಲ್ಲ. ವೆರಿ ಹ್ಯಾಪಿ ವಿತ್ ಮೈ ಪ್ರೊಫೆಷನ್. ಅಂಡ್ ಐ ಆಮ್ ವೆರಿ ಮಚ್ ಪ್ಯಾಷನೇಟ್ ಅಬೌಟ್ ದಿಸ್ ಪ್ರೊಫೆಷನ್ ಸಿನ್ಸ್ ಫ್ರಮ್ ಮೈ ಚೈಲ್ಡ್ಹುಡ್. ಹೀಗಾಗಿ ನನ್ನ ಸಂಗೀತದಲ್ಲೇ ಮೊದಲಿನಿಂದ ಒಲವಿತ್ತು. ಹೀಗಾಗಿ ನನಗೆ ಇದೇ ಪ್ರೊಫೆಷನ್ ಬಂದಿದ್ದಕ್ಕೆ ತುಂಬಾ ಸಂತೋಷ ಇದೆ. ಯಾಕೆಂತಂದ್ರೆ ಎಷ್ಟೋ ಕಲಾವಿದರಿಗೂ ಕೂಡ ಹಾಗೆ ಏನಂತಂದ್ರೆ ಒಂದು ಹಂತದಲ್ಲಿ ಒಂದು ಕ್ಷೇತ್ರ ಸೆಳೆದು ಬಿಡ್ತದೆ, ಆದ್ರೆ ಎಲ್ಲೋ ಕಾಲಕ್ರಮೇಣ ಅದು ಕ್ಷೀಣಿಸ್ತಾ ಹೋಗೋದಾ, ಆತರ ಏನೋ ಒಂದು ಅನುಭವಗಳಾಗೋದು ಸಹಜ. ಸೊ ನಿಮ್ಮ ಬಾಲ್ಯ, ನಿಮ್ಮ ಈ ಕಲಾಯಾನದ ಆರಂಭದ ಸ್ಥಾನ ಅಂತ ಹೇಳೋದು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವು ಕಳೆದಿರುವಂತ ದಿನಗಳು. ಸೊ ಈ ಕ್ಷೇತ್ರಕ್ಕೆ ಒಲವು ಬರ್ಲಿಕ್ಕೆ ಏನ್ ಕಾರಣ ಆಗಿತ್ತು ಸರ್? ಮೇಡಮ್, ಈ ಮೊದಲಿನಿಂದನೂ ಸ್ವಲ್ಪ ಮನೆಯಲ್ಲಿ ಸಂಗೀತ ಇದೆ. ನಮ್ಮ ಅಣ್ಣ ಪಂಡಿತ್ ಪ್ರಸನ್ನ ಕೊರತಿ ಅಂತ ಹೇಳಿ ತುಂಬಾ ಒಳ್ಳೆ ಗಾಯಕರು. ಮನೆಯಲ್ಲಿ ಹಾಡ ಆಡ್ತಿದ್ರು. ಅವರು ಹಾಡ ಕಲಿಯೋದು. ಮತ್ತೆ ನಮ್ಮ ತಾಯಿ ಯಾವಾಗ್ಲೂ ಅಂದ್ರೆ ದೇವರ ನಾಮಗಳನ್ನ ಹಾಡೋದು ಮನೆಯಲ್ಲಿ. ಇದೊಂದು ಸಂಪ್ರದಾಯ ಮನೆಯಲ್ಲಿ ಇದ್ದೇ ಇದೆ. ನಮ್ಮ ತಂದೆನೂ ಒಂದ್ ಸ್ವಲ್ಪ ತಬಲಾ ನುಡಿಸ್ತಿದ್ರು. ಮನೆಯಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು ಸಂಗೀತ ವಾತಾವರಣ ಇದ್ದೇ ಇತ್ತು. ಆಮೇಲೆ ನಾವು ಶಾಲೆಯಲ್ಲಿ ಹಂಗೆ ಹಾಡೋದು, ಇದು ಒಂದು ಮೊದಲಿನಿಂದ ಒಂದು ರೂಢಿ ಮಾಡ್ಕೊಂಡೇ ಬಂದಿದ್ವಿ. ಯಾವಾಗ್ಲೂ ಸ್ಕೂಲ್ ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಅದೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅಲ್ಲಿ ಪ್ರೈಸ್ಗಳು ಸುಮಾರು ಹಾಡೋದ್ರಲ್ಲಿ ಮೊದಲು ತಗೊಂಡಿದ್ದೆ. ಆದ್ರೆ ನಾನು ಇನ್ಸ್ಟ್ರೂಮೆಂಟ್ಲಿಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದರಲ್ಲಿ ಸಂಗೀತದ ಒಲವು ಇದ್ದೇ ಇತ್ತು ಮೊದಲಿನಿಂದ ನನಗೆ. ಆಮೇಲೆ ಅಲ್ಲಿ ನಮ್ಮ ಊರಲ್ಲಿ ಗುಲ್ಬರ್ಗದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಯ್ತು. ಅಂದ್ರೆ ಎಲ್ಲ ಒಂದು ಆಲ್ಮೋಸ್ಟ್ ನನ್ನ ಏಜ್ ಅಂದ್ರೆ ನಮ್ಮ ಅಣ್ಣ ಈ ತರ ಒಂದು ಗ್ರೂಪ್ ಒಂದು ನಿರ್ಮಾಣ ಆಗಿತ್ತು. ಎಲ್ಲರೂ ಟುವರ್ಡ್ಸ್ ಮ್ಯೂಸಿಕ್ ಇನ್ಕ್ಲೈನ್ಡ್, ವೆರಿ ಮಚ್ ಕ್ಲಾಸಿಕಲ್ ಮ್ಯೂಸಿಕ್. ಎಲ್ಲರೂ ಆ ಒಂದು ಕಡೆ ಒಲವು ಇರುವಂತದೇ ಒಂದು ಗ್ರೂಪ್ ಅಲ್ಲಿ ನಾನು ಸೇರ್ಕೊಂಡ್ಬಿಟ್ಟೆ ಆಟೋಮೆಟಿಕ್ಲಿ, ವಿದೌಟ್ ಮೈ ನೋವಿಂಗ್. ನಾನು ಆ ಗ್ರೂಪ್ ಅಲ್ಲಿ ಒನ್ ಆಫ್ ದಿ ಮೆಂಬರ್ ಆಗ್ಬಿಟ್ಟಿದ್ದೆ. ಅಲ್ಲಿ ಯಾವಾಗಲೂ ನಾವು ಸಂಗೀತದ ಕಾರ್ಯಕ್ರಮ ಕೇಳಕ್ ಹೋಗೋದು, ಅಥವಾ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾನು ಹೋಗಿ ಕೂಡೋದು. ಹೀಗಾಗಿ ನನಗೊಂದು ಸಂಗೀತದ ವಾತಾವರಣದಲ್ಲೇ ಸ್ಲೋಲಿ ನಾನು ಬೆಳೀತಾ ಹೋದೆ. ಹೌದು. ಆಮೇಲೆ 1995ರಲ್ಲಿ ನನಗೆ ಒಂದು ವಿಶೇಷ ಒಂದು ದಿವಸ ಬಂದೇ ಬಿಡ್ತು ನನ್ನ ಜೀವನದಲ್ಲಿ. ಅದು ಹೇಗಾಯ್ತು ಅಂದ್ರೆ, ಆಕಾಶವಾಣಿ ಸಂಗೀತ ಸಮ್ಮೇಳನ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ನಡೆಯೋದು ಮೊದಲು. ಅದು ಇನ್ವೈಟೆಡ್ ಆಡಿಯನ್ಸ್
ಆಕಾಶವಾಣಿಯವರು ಆಡಿಯನ್ಸ್ನ ಕರೆಸಿ ಅವ್ರ ಮುಂದೆ ದೊಡ್ಡ ದೊಡ್ಡ ಕಲಾವಿದರನ್ನ ಕಾರ್ಯಕ್ರಮ ಪ್ರಸ್ತುತಪಡಿಸ್ತಿದ್ರು. ಅದರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಸಿತಾರ್ ವಾದಕರಾದ ಉಸ್ತಾದ್ ಶಾಹಿದ್ ಪರ್ವೇಜ್ ಅಂತ ಅವ್ರನ್ನ ಕರೆಸಿದ್ರು. ಅವ್ರು ಕರೆಸಿದಾಗ ನಾನು ಹೋಗಿ ಆ ಕಾರ್ಯಕ್ರಮವನ್ನ ಕೇಳಲಿಕ್ಕೆ ಹೋಗಿದ್ದೆ. ಅವ್ರ ಸಿತಾರ್ ವಾದನ ಕೇಳಿ ನಂಗೆ ತುಂಬಾ ಒಂಥರ ಕಲ್ತ್ರೆ ಇದೇ ಸಿತಾರ್ ಕಲಿಬೇಕು, ಸಿತಾರ್ನೇ ಕಲಿಬೇಕು ನಾನು ಅಂತ ಒಂದು ಮನಸ್ಸಲ್ಲಿ ಒಂದು ಇದು ಮಾಡ್ಕೊಂಡೆ. ಆದ್ರೆ ನನ್ನ ಸುದೈವ ನೋಡಿ ಮೇಡಮ್, ಅವತ್ತೇ ನನ್ನ ಗುರುಗಳನ್ನ ನಾನು ನೋಡಿದ್ದು ಅದೇ ಕಾರ್ಯಕ್ರಮದಲ್ಲಿ. ಅವ್ರು ಆಕಾಶವಾಣಿ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಗಿ ಬಂದು ಒಂದು ವಾರ ಆಗಿತ್ತು ಅಷ್ಟೇ. ಇವ್ರು ಯಾರು ಬಂದಿದ್ದಾರೆ ಅಂತ ನಾನು ಸುಮ್ಮನೆ ಅವ್ರ ಕಡೆ ನೋಡಿದೆ ಅಷ್ಟೇ. ಆಮೇಲೆ ಮುಂದೆ ನನಗೆ ಗೊತ್ತಾಯ್ತು ಒಂದು ವಾರದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅಂತ ಹೊಸದಾಗಿ ಗುಲ್ಬರ್ಗ ಆಕಾಶವಾಣಿಗೆ ಸಿತಾರ್ ಸ್ಟಾಫ್ ಆರ್ಟಿಸ್ಟ್ ಅಂತ ಬಂದಿದ್ದಾರೆ. ನಾನು ತಡ ಮಾಡೋದು ಇಮ್ಮಿಡಿಯೇಟ್ ನಮ್ಮ ಗುರುಗಳನ್ನ ಹೋಗಿ ಭೇಟಿ ಆದೆ. ಅವ್ರು ಅದೇ ಬಂದಿದ್ರು, ಕೇವಲ ಒಂದು ವಾರ ಆಗಿತ್ತು. ನಾನೇ ಅವ್ರ ಫಸ್ಟ್ ಶಿಷ್ಯ ಅಲ್ಲಿ. ನನ್ಗೆ ಹಿಂಗೆ ಸಿತಾರು ಕಲಿಬೇಕು ಅಂತ ನನ್ಗೆ ತುಂಬಾ ಇಚ್ಛೆ ಇದೆ ಸರ್, ನನ್ಗೆ ಕಲಿಸ್ಕೊಡ್ತೀರಾ ಅಂತ ಹೋಗಿ ಕೇಳಿದೆ. ಖಂಡಿತ ಕಲಿಸ್ಕೊಡ್ತೀನಿ ಬಾ ಅಂತ. ಅವರು ನೆಕ್ಸ್ಟ್ ವಾರದಲ್ಲೇ ಹೇಳಿದರು. ಪ್ರಾರಂಭ ಆಗೇ ಬಿಡ್ತು ನಂದು ಪಾಠ. ಆದ್ರೆ ಒಂದು ವಿಶೇಷ ಏನಂದ್ರೆ ಮೇಡಮ್, ನನಗೆ ಫಸ್ಟ್ ದಿವಸ ಹೋದೆ, ಸಾರಿಗಮ ಹೇಳ್ಕೊಟ್ರು. ಸೆಕೆಂಡ್ ದಿವಸ ಮತ್ತೆ ಕರ್ತಿದ್ರು, ಪದನಿಸ ಹೇಳಿದ್ರು. ಅಲ್ಲಿಗೆ ಸ್ವಲ್ಪ ಕೂಡೋದು ಪೋಸ್ಚರ್. ಮೂರನೇ ದಿವಸನು ಬಾ ಅಂತ ಹೇಳಿದ್ರು, ಅವ್ರ ಮನೆಗೆ ಬೆಳಗ್ಗೆ ಬಾ ಅಂತ ಹೇಳಿ ಹೋದೆ. ಮನೆಯಲ್ಲಿ ನಮ್ಮ ಗುರುಗಳು ರಿಯಾಜ್ ಮಾಡ್ತಾ ಕುತ್ಕೊಂಡಿದ್ರು. ಅವ್ರು ರಿಯಾಜಲ್ಲಿದ್ದಾಗ ನಾನು ಸುಮ್ಮನೆ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡೆ. ಅವರು ಏನೋ ನೋಡಿದ್ರು. ಆದರೆ ಈ ಸಂಗೀತ ಕೇಳೋದೊಂದು ಅಭಿರುಚಿ ಮೊದಲಿನಿಂದ ಇತ್ತು. ಅವರು ನುಡಿಸ್ಬೇಕಾದ್ರೆ ನನಗೆ ಅಲ್ಲಲ್ಲಲ್ಲೇ ವಾ ವಾ ಅಂತ ಆಟೋಮೆಟಿಕಲಿ ಅದು ನನಗೆ ಬರ್ತಾ ಇತ್ತು. ಅದನ್ನ ಅವ್ರು ನೋಡಿ ಇದು ಯಾವ ರಾಗ ಅಂತ ಕೇಳಿದ್ರು. ಅವ್ರು ನುಡಿಸ್ತಿರೋ ರಾಗ ನಾನು ಹೇಳಿದೆ. ಹೌದಾ ಅಂತ ಮತ್ತೆ ಅವರು ರಾಗ ಚೇಂಜ್ ಮಾಡಿ ಮತ್ತೊಂದು ನುಡಿಸಿದ್ರು. ಮತ್ತೆ ಹೇಳಿದೆ. ನನ್ನ ಚೇಂಜ್ ಮಾಡ್ಬೇಕಾದ್ರೆ ಒಂದು 14-15 ರಾಗ ಚೇಂಜ್ ಮಾಡ್ಬೇಕಾಯ್ತು ಅವರು ನನ್ನ ತಪ್ಪಿಸ್ಬೇಕಂದ್ರೆ. ಅವ್ರಿಗೆ ನಮ್ಮ ಗುರುಗಳಂದ್ರು, ಇಲ್ಲ ನೀನು ಸಂಗೀತ ಕಲ್ತಿದ್ಯಾ ಮೊದಲು ಅಂತ. ನಾನು ಹೇಳಿದೆ, ಇಲ್ಲ ಸರ್ ನಾನು ಕಲ್ತೆ ಇಲ್ಲ, ಬರೀ ಕೇಳಿನೇ ನನಗೆ ಹಿಂಗೆ ರಾಗದ ಬಗ್ಗೆ ಒಂದು ಮಾಹಿತಿ ಇದೆ ಅಷ್ಟೇ ಹೊರತು ನಾನು ಕಲ್ತಿಲ್ಲ. ನನಗೆ ಅವತ್ತಿನಿಂದನೇ ನಮ್ಮ ಗುರುಗಳು ಭಯಂಕರ ಒಂದು ಪ್ರೀತಿ ನನ್ನ ಮೇಲೆ. ಅವತ್ತಿನಿಂದ ಪಾಠ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ನಿರಂತರ 30 ವರ್ಷ ಆಯ್ತು. ಉಸ್ತಾದ್ ಶಫೀಕ್ ಖಾನ್ ಲೆಜೆಂಡರಿ ಸಿತಾರ್ ಮಾಸ್ಟರ್ ಫ್ರಮ್ ಧಾರವಾಡ. ಈ ಗುರುಕುಲ ಪದ್ಧತಿ ಅವಾಗ ಹೇಗಿತ್ತು ಸರ್? ಅಂದ್ರೆ ಗುರು ಶಿಷ್ಯನ ಸಂಬಂಧ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಅದ್ಭುತ ಪವಿತ್ರ ಸಂಬಂಧ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಕಲ್ತಂತಹ ಕ್ಷಣಗಳು, ಅದನ್ನ ಮೆಲುಕು ಹಾಕೋದಾದ್ರೆ ತುಂಬಾ ಅವಿಸ್ಮರಣೀಯ ಕ್ಷಣಗಳಿದೆ ಮೇಡಮ್ ನಮ್ಮ ಗುರುಗಳ ಹತ್ರ. ಅಂದ್ರೆ ಅವಾಗಂತೂ ನಾನು ಎವ್ರಿ ಡೇ ಪಾಠಕ್ಕೆ ಹೋಗೋದು. ಅಂದ್ರೆ ನಿಮ್ಮ ಹತ್ರ ಹಿಂಗ್ ಈ ವಾರಕ್ಕೆ ಈ ದಿವಸ ಬರ್ಬೇಕೇನು, ಈ ಟೈಮಿಗೆ ಬರ್ಬೇಕು, ಹಂಗೆಲ್ಲ ಇಲ್ವೇ ಇಲ್ಲ. ದಿನಾಲು ಅವ್ರ ಮನೆಗೆ ಹೋಗೇ ಬಿಡೋದು. ಅವಾಗೇನ್ ಮೊಬೈಲ್ ಇರಲಿಲ್ಲ, ಏನಿಲ್ಲ. ಹೋಗೋದು, ಕೂಡೋದು, ಪಾಠ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಅವ್ರ ಮನೆಗೆ ಅಟೆಂಡೆನ್ಸ್ ಮಾತ್ರ ಫಿಕ್ಸ್. ಅವ್ರ ಮನೆಯಲ್ಲಿ ಯಾರು ಜನ ಇದ್ದಾರೋ ಅಥವಾ ಅವ್ರು ಬಿಸಿ ಇದ್ದಾರೋ ಎಲ್ಲ ಏನಿಲ್ಲ. ಅವ್ರು ಬಿಸಿ ಇದ್ರೆ ಮತ್ತೆ ವಾಪಸ್ ಬರೋದು, ಇಲ್ಲ ಅಂದ್ರೆ ಪಾಠ. ಮತ್ತೆ ನನಗೆ ಪಾಠ ಅಂದ್ರೆ ನಮ್ಮ ಗುರುಗಳಿಂದ ನಾವು ಅವ್ರಿಗೆ ಭಯಂಕರ ಪ್ರಾಕ್ಟೀಸ್ ಮಾಡುವಂತ ಒಂದು ಪ್ರವೃತ್ತಿ ನಮ್ಮ ಗುರುಗಳು. ಸ್ವಲ್ಪ ಟೈಮು ವೇಸ್ಟ್ ಮಾಡೋದೇ ಇಲ್ಲ. ಅವರು ಯಾವತ್ತು ಸಿತಾರಲ್ಲೇ ಇರ್ತಾರೆ. ಅವ್ರು ಸಿತಾರ್ ನುಡಿಸ್ತಾ ಇರ್ಬೇಕಾದ್ರೆ ಹಂಗೆ ಫಾಲೋ ಮಾಡ್ತಾ ಹೋಗೋದು ಅಷ್ಟೇ. ಹಿಂಗೆ ನಮ್ಗೆ ಹಿಂಗೆ ಈ ತರ ಇದು ಹಿಂಗೆ ಪೂರ್ತಿ ಬರೆದು ಕೊಟ್ಟು ನೋಟ್ಸ್ ಬರೆದು ಆ ತರ ನಾನು ಎಂದು ಕಲ್ತೇ ಇಲ್ಲ. ಅವ್ರು ಏನ್ ನುಡಿಸ್ತಾರೆ ಫಾಲೋ ಮಾಡಕ್ ಪ್ರಯತ್ನ ಮಾಡೋದು. ಇವತ್ತು ಈ ರಾಗ, ನಾಳೆ ಮತ್ತೊಂದು ರಾಗ, ಅವ್ರ ಮೂಡ್ ಹೆಂಗಿರ್ತದೆ ಹಂಗೆ. ಅದೇ ತರ ಸುಮಾರು ವರ್ಷ ಅವ್ರ ಹಿಂದೆ ಕೂತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು. ಈ ಅದೃಷ್ಟ ಅಥವಾ ಏನೋ ಈ ತರದ ಫ್ರೇಸ್ಗಳಿದೆಯಲ್ಲ ಸರ್, ಅದನ್ನ ನೀವು ನಂಬ್ತೀರಾ ಅಂತ? ಯಾಕೆಂತಂದ್ರೆ ತುಂಬಾ ನಿಮ್ಮ ಮಾತುಗಳನ್ನು ಕೇಳಿದಾಗ ನಂಗೆ ಅನ್ಸ್ತು, ಎಲ್ಲೋ ಹುಟ್ಟತಾನೆ ನಿಮಗ ಒಂದು ಕಲೆ ದಾರೆ ಎಳೆದ್ಬಿಟ್ಟಿದ್ದಾರೆ ಅನ್ಸುತ್ತೆ ದೇವರು. ಒಂದು ಕಲಾವಿದನಿಗೆ ಇಂಥ ಒಂದು ಆಕಾರ ಕೊಟ್ಟೆ ಕಳಿಸ್ಬೇಕು ಅಂತ ಹೇಳುವ ಹಾಗೆ. ಅದೃಷ್ಟ ಅಂದ್ರೆ ನೋಡಿ, ಕಲಾವಿದನಿಗೆ ಒಳ್ಳೆ ಗುರುಗಳು ಸಿಗೋದು ತುಂಬಾ ಅದೃಷ್ಟ. ಹೌದು, ಅದು ಒಂದು ಬಹಳ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಯಾವತ್ತು ಒಳ್ಳೆ ಗುರುಗಳು ಸಿಗೋದು ಬಹಳ ಅದೃಷ್ಟ ಮಾಡಿದ್ರೆ ತಾನೇ ಸಿಗ್ತದೆ ಅಂತ ಅದೊಂದು ನಂಬಿಕೆ ನನಗೆ. ನನ್ನ ಇದರಲ್ಲಿ ನಾನು ಬಹಳ ಅದೃಷ್ಟವಂತ ಅಂತ ನಾನು ಹೇಳ್ಕೊ ತುಂಬಾ ಇಚ್ಛೆ ಪಡ್ತೇನೆ. ನಮ್ಮ ಗುರುಗಳು ಬಹಳ ಪ್ರೀತಿಯಿಂದ ನನಗೆ ಕಲಿಸಿದ್ದಾರೆ, ಇವತ್ತು ಕಲಿಸ್ತಾರೆ, ಇವತ್ತಿನ ಮಟ್ಟಿಗೂ ಕಲಿಸ್ತಾರೆ. ನನ್ನ ಪಾಠ ನಡೀತಾನೆ ಇದೆ ನಿರಂತರ.
ನಿಮ್ಮ ಮೊದಲ ಕಚೇರಿಗಳು ಸರ್, ಯಾಕೆಂತಂದ್ರೆ ಆ ಟೈಮಲ್ಲಿ ಏನೇ ಒಂದು ಕೊಟ್ಟರು ಕೂಡ ನಮಗೇನಂದ್ರೆ ಒಂಥರ ಖುಷಿ. ಓ, ನಮ್ ಗುರು ಮುಖೇನ ನಾನು ಕಲ್ತಿರೋದನ್ನ ಪ್ರದರ್ಶನ ಮಾಡ್ತಿದ್ದಾನೆ, ಆ ಗುರುಗಳ ಕಣ್ಣಿನಲ್ಲಿ ನಾವು ಏನು ನುಡಿಸ್ತೀವೋ ಅದನ್ನ ಖುಷಿ ಕಾಣುವಂಥದ್ದು ಇದೆಯಲ್ಲ, ಅದೊಂಥರ ಬೇರೆ ತರದ ಒಂದು ಭಾವನೆ ಅಂತಾನೆ ಹೇಳ್ಬೋದು. ಸೊ ಆ ಅನುಭವ, ಮೊದಲ ದಿನದ ಅನುಭವ. ನಾನು ಸ್ಟಾರ್ಟ್ ಮಾಡಿ ಸುಮಾರು 1.5 ವರ್ಷ ಆಗಿತ್ತು ಸಿತಾರ್ ಸ್ಟಾರ್ಟ್ ಮಾಡಿ. ನೀವು ಯಾವ ವರ್ಷಕ್ಕೆ ಸ್ಟಾರ್ಟ್ ಮಾಡಿರೋದು? ನಿಮ್ಮ ಯಾವ ಏಜಿಗೆ? ನನ್ನ 18ನೇ ಏಜಿಗೆ ನಾನು ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಲೇಟನೇ ಅನ್ಕೋಬಹುದು. ನಾನು ಜಸ್ಟ್ PUC ಆಗಿತ್ತು, ಅಂದ್ರೆ ಎಕ್ಸಾಮ್ ಆಗಿತ್ತು, ಅವಾಗ ಸ್ಟಾರ್ಟ್ ಮಾಡಿದೆ ನಾನು. 19ನೇ ವಯಸ್ಸಿಗೆ ಫಸ್ಟ್ ಪ್ರೋಗ್ರಾಮ್ ನಾನು ಕೊಟ್ಟಿರೋದು. ನಮ್ಮ ಕಾಲೇಜಲ್ಲಿ ಕಾಲೇಜ್ ಫೆಸ್ಟ್ ಅಲ್ಲೇ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಒಂದು 10-15 ನಿಮಿಷ ನೋಡಿಸ್ ನೀನು ಅಂತ. ಅವ್ರಿಗೆ ಗೊತ್ತಾಗಿತ್ತು ನಾನು ಸಿತಾರ್ ಕಲಿತೀನಿ ಅಂತ. ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ಕೋತಾ ಇದ್ದೆ, ಬೇಡ ಸರ್ ನೋಡೋಣ ಇನ್ನೂ ಸ್ವಲ್ಪ ದಿವಸ ಆಗ್ಲಿ ಅಂತ. ಇಲ್ಲ, ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಇಲ್ಲ ಒಂದು 10 ನಿಮಿಷ ನೋಡಿಸು ನೀನು ಅಂತ. ಆಯ್ತು ಅಂತ ನೋಡಿಸಿದ್ರೆ ತುಂಬಾ ಖುಷಿ ಆಯ್ತು. ಮತ್ತೊಂದು ಆ ಒಂದು ಪ್ರೋಗ್ರಾಮ್ದೊಂದು ನೆನಪಂದ್ರೆ, ನನಗೆ ನಮ್ಮ ಪ್ರಿನ್ಸಿಪಾಲ್ ಖುಷಿಯಾಗಿ 100 ರೂಪಾಯಿ ನನಗೆ ಒಂದು ಕಾಣಿಕೆ ಕೊಟ್ರು. 100 ರೂಪಾಯಿ ಅಂದ್ರೆ ಆಶೀರ್ವಾದ, ಅದೊಂದು ಇವ್ರಲಿಂದ ಅದೊಂದು ನೆನಪಿಂದ ಒಂದು ಇದು ಅಷ್ಟೇ. ನಾನೀಗ ಮಾತಾಡ್ತಾನೆ, ನೀವು ಹೇಳಿದ್ರಿ ಅಂತ ಹೆಸಿಟೇಷನ್ ಅನ್ನುವಂತ ಇತ್ತು ಅಂತ ಹೇಳ್ಕೊಂಡು, ಒಬ್ಬ ಕಲಾವಿದ ಅನ್ನುವಂಥವನು ತೆರೆದುಕೊಳ್ಳುವಿಕೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಮ್ಮನ್ನು ನಾವು ಪರಿಚಯಿಸ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲಾ ದೃಷ್ಟಿಯಿಂದಲೂ, ಒಂದು ನಮ್ಮ ಬೆಳವಣಿಗೆಗೂ ಆಗಿರ್ಬೋದು, ಅಥವಾ ಪ್ರಚಾರ ದೃಷ್ಟಿಯಿಂದಲೂ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್, ಒಬ್ಬ ತೆರೆದುಕೊಳ್ಳುವಿಕೆ ಒಬ್ಬ ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ತುಂಬಾ ಇಂಪಾರ್ಟೆಂಟ್ ಇದೆ ಮೇಡಮ್. ಅದರಲ್ಲಿ 2 ಆಸ್ಪೆಕ್ಟ್ ಬರುತ್ತೆ. ಅಂದ್ರೆ ಒಮ್ಮೆ ಕಲಾವಿದ ಅವನ ಜೀವನದಲ್ಲಿ 2 ಇದು ಬರುತ್ತೆ, ಫೇಸ್ ಅಂತ ಹೇಳ್ಬೋದು. ಒಂದು ತಿಳುವಳಿಕೆ ಇರ್ಲಾರ್ದೆ ನಾವು ಒಂದು ಹುಮ್ಮಸ್ ಇರುತ್ತೆ, ಒಂದು ಯಂಗ್ ಏಜ್ ಅಲ್ಲಿ ನಾವು ನುಡಿಸ್ಬೇಕು, ಎಲ್ಲಾ ಕಡೆ ತೋರಿಸ್ಬೇಕು, ಇದು ಮಾಡಬೇಕು, ಆ ಒಂದು ಬೇರೆ. ಅದೊಂದು ಹೋಗಿ ನಾವು ಎಲ್ಲ ಕಡೆ ಕಲೆ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಸರ್ಟನ್ ಏಜು ಮತ್ತೆ ಅದ್ರ ಬಗ್ಗೆ ಕಲಿತು ಅದ್ರದ್ದು ಇನ್ಡೆಪ್ತ್ ತಿಳ್ಕೊಂಡ್ಮೇಲೆ ಅದೇ ಕಲಾವಿದನಿಗೆ ಒಂಥರ ಆಟೋಮೆಟಿಕಲಿ ಒಂದು ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಓ, ಇದು ಇಷ್ಟು ಡೆಪ್ತ್ ಇದೆ, ನಾವು ಏನು ಗೊತ್ತೇ ಇರಲಿಲ್ಲ ಮೊದಲು, ಸುಮ್ಮನೆ ಹೋಗಿ ಎಲ್ಲ ಇದು ಯಾರ್ಯಾರೋ ಎದುರು ಹೋಗಿ ನುಡಿಸ್ತಿದ್ವಲ್ಲಪ್ಪ ಅಂತ ಹೇಳಿ. ನಾವು ಹೆಂಗೆ ಅದನ್ನು ಕಲೆಯನ್ನು ಆಳವಾಗಿ ಸ್ಟಡಿ ಮಾಡ್ಕೊತ ಹೋಗ್ತೀವಿ, ಒಂದು ಸ್ವಲ್ಪ ವರ್ಷ ಆದಮೇಲೆ ಅದ್ರ ಬಗ್ಗೆ ಏನೋ ಒಂದು ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅದನ್ನು ಮತ್ತು ರಿಯಾಜು ಪ್ರಾಕ್ಟೀಸ್ಲಿಂದ ಓವರ್ಕಮ್ ಮಾಡಿ ಮತ್ತೆ ಅದ್ರ ಸೆಕೆಂಡ್ ಫೇಸ್ ಅಲ್ಲಿ ನೋಡಿಸೋದು ಅಥವಾ ಒಂದು ಪ್ರದರ್ಶನ ಮಾಡೋದೇನಿದೆ ಅದ್ರಲ್ಲಿ ಪ್ರೌಢಿಮೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈ ಮತ್ತೊಂದು ಶೈಲಿ ಅಂತ ಹೇಳಿ ಇರುತ್ತೆ ಸರ್. ಒಬ್ಬ ಕಲಾವಿದನ ಅಪಿಯರೆನ್ಸ್ ಇಂದ ಹಿಡಿದು ನಾವು ಸಾಕಷ್ಟು ನೋಡಿರ್ಬೋದು. ಒಬ್ರು ಸಿಂಗರ್ ಅಂತ ಹೇಳಿದ್ರೆ ಅವರಿಗೆ ಒಂಥರದ ಸ್ಟೈಲ್ ಇರುತ್ತೆ, ಒಂದು ಹೇರ್ ಅಲ್ಲಿ ಏನೋ ಡಿಫ್ರೆನ್ಸ್ ಇರುತ್ತೆ, ಅಥವಾ ಅವರು ತೊಡುವಂತ ಬಟ್ಟೆಲ್ ಆಗಿರ್ಬೋದು. ಈ ಅಪಿಯರೆನ್ಸ್ ಅಂಡ್ ಶೈಲಿ ಅನ್ನುವಂಥದ್ದು, ಇದರ ಸುತ್ತ ಮಾತನಾಡೋದಾದ್ರೆ ಒಬ್ಬ ಕಲಾವಿದನಿಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ? ಇದು ಅವರವರ ಒಂದು ಇದು ಆಕ್ಚುಲಿ ಇದರಲ್ಲಿ ಒಂದು ಏನೋ ಈಗ ನಮ್ದು ಅಂದ್ರೆ ಏನಂದ್ರೆ ಯಾವತ್ತು ಕಲಾವಿದರು ಒಂದೇ ಇದರಲ್ಲಿ ಇರೋದು, ಪಬ್ಲಿಕ್ ಅಪಿಯರೆನ್ಸ್ ನಮ್ದು ಇರುತ್ತೆ. ಪರ್ಫಾರ್ಮೆನ್ಸ್ ಮಾಡೋದು ಇನ್ ಫ್ರಂಟ್ ಆಫ್ ಪಬ್ಲಿಕ್ ಆಡಿಯನ್ಸ್. ಸ್ವಲ್ಪ ಒಂದು ಏನೋ ಒಂದು ಡಿಫ್ರೆಂಟ್ ಲುಕ್ ಗೆಟಪ್, ಯಾವತ್ತು ಕಲಾವಿದನಿಗೆ ಒಂದು ಜುಬ್ಬ ಇದೊಂದು ಹಾಕೋದು ನಮ್ದೊಂದು ಕಾಸ್ಟ್ಯೂಮ್ ಒಂದು ಇದು ಇದೆ. ಸೊ ಈ ತರ ಒಂದು ವೇಷದಲ್ಲೇ ಹೆಚ್ಚಾಗಿ ಆರ್ಟಿಸ್ಟ್ಗಳು ನಿಮ್ಗೆ ಸಿಗ್ತಾರೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಕಷ್ಟು ಜನ ನಮ್ಮ ಹತ್ರ ಕೇಳಿದ್ದು ಉಂಟು, ನಮಗೆ ಸ್ವತಃ ಅನ್ಸಿದ್ದು ಉಂಟು. ಯಾಕೆ ಈ ಎಸ್ಪೆಷಲಿ ತಬಲಾ ಆರ್ಟಿಸ್ಟ್ ಅಥವಾ ಮೃದಂಗದ ಆರ್ಟಿಸ್ಟ್ ಗಳೆಲ್ಲ ಕೂದ್ಲು ಬಿಡ್ತಾರೆ, ಯಾಕಂದ್ರೆ ಅವರು ಹೊಡಿವಾಗ ಕೂದ್ಲಲ್ಲಾಡ್ತದ, ನಮ್ಗೆ ಗೊತ್ತಿಲ್ಲ. ಈ ತರದ ಒಂದೇನೋ ಅಪಿಯರೆನ್ಸ್ ಬೇಕಾ? ಇನ್ಫ್ಲುಯೆನ್ಸ್ ಆಗಿರುತ್ತೆ ಕೆಲವರು ದೊಡ್ಡ ದೊಡ್ಡ ಕಲಾವಿದರದ್ದು ನೋಡಿ, ಆ ತರನೂ ಆಗುತ್ತೆ. ಓಕೆ, ನಿಮ್ಮ ನೆಕ್ಸ್ಟ್ ನಿಮ್ಮ ಬಾಲ್ಯ, ನಿಮ್ಮ ಜೀವನ, ತಂದೆ ತಾಯಿ, ಈ ಸುತ್ತ ಮಾತನಾಡೋದಾದ್ರೆ ಸರ್, ಯಾಕೆಂತಂದ್ರೆ ಒಬ್ಬ ಕಲಾವಿದನ ಹುಟ್ಟಿಗೆ ಅವನ ಸುತ್ತಲಿನ ಪರಿಸರ ಆಗಿರ್ಬೋದು, ತಂದೆ ತಾಯಿ ಕೊಡುವಂತ ಸಂಸ್ಕಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸುತ್ತ ಮಾಡೋದಾದ್ರೆ ನೀವು ಬೆಳೆದಂತ ಪರಿಸರ ಈ ಒಂದು ಸಂಗೀತ ಯಾನಕ್ಕೆ ಹೇಗೆ ಪೂರಕವಾಗಿತ್ತು ಅಂತ ಹೇಳಿ? ನಮ್ದು ಮಂತನ ಮೂಲತಃ ಆಯುರ್ವೇದಿಕ್ ಡಾಕ್ಟರ್ಗಳ ಮಂತನ. ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಆಯುರ್ವೇದಿಕ್ ಡಾಕ್ಟರ್, ಎಲ್ಲರೂ ಇನ್ಕ್ಲೈನ್ ಟುವರ್ಡ್ಸ್ ಕ್ಲಾಸಿಕಲ್ ಮ್ಯೂಸಿಕ್. ಆಮೇಲೆ ಆ ಕಾಲದಲ್ಲೇ ನಮ್ಮ ತಾತ ನಮ್ಮ ಅಜ್ಜಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ಸಿದ್ರು. ಅವರು ಒಬ್ರು ಟೀಚರ್ನ ಹೈಯರ್ ಮಾಡಿ ಆ ಇದರಲ್ಲೇ, ಹಿಂಗಾಗಿ ಅವರೆಲ್ಲ ಒಂದು ಇದು. ಆಮೇಲೆ ನಮ್ಮ ಫಾದರು ವೆಟರ್ನರಿ ಡಾಕ್ಟರ್,
ಎಲ್ಲ ಒಂದು ಡಾಕ್ಟರ್ಗಳು ಮಿಂತಾನ, ನಮ್ ಚಿಕ್ಕಪ್ಪನೂ ಡಾಕ್ಟ್ರು, ನಮ್ಲಿಂದಾನೇ ಅದು ಬ್ರೇಕ್ ಆಯ್ತಾ. ಇದಕ್ಕೆ ಹೋಗ್ಲಿಲ್ಲ. ಅದೇ ಕೇಳೋಣ ನಾನು ಅನ್ಕೊಂಡೆ. ಸಂಗೀತ, ನಮ್ಮ ಅಣ್ಣನೂ ಸಂಗೀತ, ಓಕೆ. ಮ್ಯೂಸಿಕ್ಗೆ ಬಂದ್ಬಿಟ್ವಿ. ಇದು ಒಂಥರ ವೈದ್ಯಕೀಯ ಕ್ಷೇತ್ರವೇ ಸರ್. ಹಾ. ಯಾಕೆಂತಂದ್ರೆ ಎಷ್ಟೋ ಇದೊಂದು ಪ್ರಾಬ್ಲಮ್ಗಳಿಗೆ Heal ಸೊಲ್ಯೂಷನ್ ಮ್ಯೂಸಿಕ್ ಮಾಡ್ಲಿಕ್ಕೆ ಅಲ್ಲಿ ಇದೆ. ಹೌದು, ಖಂಡಿತ. ಹೌದು. ಇದೊಂದು ಈ ಸಂಗೀತದಿಂದ ನಮ್ಗೆ ಎಷ್ಟೋ ರೋಗ ಇಲ್ಲಿವರೆಗೆ ದೇವರ ದಯೆಯಿಂದ ಬಂದೇ ಇಲ್ಲ. ನನಗನ್ಸೋ ಮಟ್ಟಿಗೆ ಮೋಸ್ಟ್ಲಿ ನಾವು ಯಾವತ್ತೂ ಸಂಗೀತ ಮಾಡೋದ್ರಿಂದ ಯಾವುದು BP ಶುಗರ್ ಇನ್ನೂ ನಮ್ಗೆ ಬಂದಿಲ್ಲ. ಮೋಸ್ಟ್ಲಿ ಅದೇ ಕಾರಣ ಇರ್ಬೋದೇನೋ. ಅಂದ್ರೆ ಅದ್ರಲ್ಲಿ ಇರುವಂತ ಶಿಸ್ತು, ಮತ್ ತಾಲೀಮ್ನ ಸಮಯದಲ್ಲಿ ಇರುವಂತಹ ಒಂದು ನಿಮ್ಮ ಕಲ್ಚರ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಎಲ್ಲಾನು ಒಂದು ತರದ ಪೂರಕ ಇರ್ಬೋದೇನೋ ಅಂತ ಹೇಳ್ಕೊಂಡು. ಇನ್ನೊಂದು ನನಗೆ ಕುತೂಹಲ ಏನು ಅಂತಂದ್ರೆ ಈ ಸಿತಾರ್, ಈ ವಾದ್ಯದ ಹಿನ್ನೆಲೆಯ ಬಗ್ಗೆ ಮಾತನಾಡೋದಾದ್ರೆ ಸರ್, ಅದರಲ್ಲಿ ಇರುವ ತಂತಿಗಳ ಬಗ್ಗೆ ಆಗಿರ್ಬೋದು, ಅದರ ಇನ್ಸ್ಟ್ರೂಮೆಂಟ್ ನ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ನೋಡಿ, ಸಿತಾರ್ ವಾದ್ಯ ಆಕ್ಚುಲಿ ಅರೌಂಡ್ 100% ಪುರಾವೆಗಳಿಲ್ಲ, ಆದ್ರೂ ಒಂದು ಇದು ಬಂದಿರೋದು 14 ಮತ್ತು 15ನೇ ಶತಮಾನದಲ್ಲಿ ಇದನ್ನ ಒಂದು ಸೆಹತಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ವಾದ್ಯ, ಅದು ಪರ್ಷಿಯನ್ ವಾದ್ಯ. ಕರೆಕ್ಟ್. ಸೇತಾರ್ ಅಂತಂದ್ರೆ, ಸೇ ಅಂದ್ರೆ ಪರ್ಷಿಯಾದಲ್ಲಿ 3, ತಾರ್ ಅಂದ್ರೆ ಸ್ಟ್ರಿಂಗ್, 3 ತಂತಿ ವಾದ್ಯ ಅಂತ ಹೇಳಿ ಅಲ್ಲಿ ಇತ್ತು. ಅದನ್ನ ಆಮೇಲೆ ನಮ್ಮ ಭಾರತದಲ್ಲಿ ಮೊದಲಿನಿಂದನೂ ವೀಣೆ ಪರಂಪರೆ ಇದೇನೆ, ದಕ್ಷಿಣ ಭಾರತದಲ್ಲಂತೂ ಇದೆ. ಆ ಒಂದು ವೀಣೆ ಮತ್ತು ಇದನ್ನ ನೋಡಿ ಇವೆರಡರ ಮಧ್ಯದಲ್ಲಿ ಒಂದು ಮಾಡಿರುವಂತ ವಾದ್ಯ ಇದು ಸಿತಾರ್. ಇದಕ್ಕೆ ಉಸ್ತಾದ್ ಅಮೀರ್ ಖುಸ್ರೋ ಅಂತ ಹೇಳಿ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ. ಇದನ್ನ ತಬ್ಲಾನು ಅವರೇ ಮಾಡಿದ್ದು, ಸಿತಾರನು ಅವರೇ ಮಾಡಿದ್ದು. ಸೊ ಈ ಒಂದು ವೀಣಾ ಮತ್ತೆ ಸೇತಾರ್ ಎರಡನ್ನ ಇದನ್ನ ಮಾಡಿ ಮತ್ತೆ ಈ ಸಿತಾರ್ ವಾದ್ಯವನ್ನ ಮಾಡಿದ್ರು. ಆಮೇಲೆ ನಂತರ ಸುಮಾರು ಮಾಡಿಫಿಕೇಶನ್ ಆಯ್ತು ಅವಾಗಲಿಂದ ಇಲ್ಲಿವರೆಗೆ. ಈಗ ಸಿತಾರ್ನಲ್ಲಿ ಪ್ರಮುಖವಾಗಿ 2 ಶೈಲಿ ಇದೆ. ಒಂದು 7 ಸ್ಟ್ರಿಂಗ್ ಇರುವಂತ ಸಿತಾರ್, ಅದಕ್ಕೆ ಖರಜ್ ಪಂಚಮ್ ಸಿತಾರ್ ಅಂತಾರೆ. ಅದನ್ನ ರವಿಶಂಕರ್ ಸ್ಟೈಲ್ ಅಂತ ಹೇಳ್ತಾರೆ. ಆದ್ರೆ ಮೂಲತಃ ಖರಜ್ ಪಂಚಮ್ ಸ್ಟ್ರಿಂಗ್ ಅನ್ನ ಹಾಕಿದ್ದು ನಮ್ಮ ಗುರುಗಳು ಅಜ್ಜ ಅವರು, ಸಿತಾರ್ ರತ್ನ ರಹಿಮತ್ ಖಾನ್ ಅಂತ, ತುಂಬಾ ದೊಡ್ಡ ವಿದ್ವಾಂಸರು ಅವರು. ಅವರೇ ಇದನ್ನ ಕಂಡು ಹಿಡಿದು ಆ ಒಂದು ಸ್ಪೆಷಲ್ ಒಂದು ಸ್ಟ್ರಿಂಗ್ ಅನ್ನ ಹಾಕಿದ್ದು ಖರಜ್ ಪಂಚಮ್ ಅಂತ ಹೇಳಿ. ಅದರಲ್ಲಿ ಅತಿ ಮಂದ್ರ ಸಪ್ತಕ ಸ್ವರಗಳನ್ನು ನುಡಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ಒಂದು ಸ್ಟ್ರಿಂಗ್ ಅನ್ನ ಅವರು ಅಳವಡಿಸಿದ್ರು. ಮುಂದೆ ರವಿಶಂಕರ್ ಅವರು, ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರು, ಪಂಡಿತ್ ರವಿಶಂಕರ್ ಇವರೆಲ್ಲ ಆ ಒಂದು ಪದ್ಧತಿಯಲ್ಲಿ ನುಡಿಸಿ ತುಂಬಾ ಪಾಪ್ಯುಲರೈಸ್ ಮಾಡಿದ್ದಾರೆ. ಇನ್ನೊಂದು ಸ್ಟೈಲ್ ಬಂದು 6 ಸ್ಟ್ರಿಂಗ್ ಸಿತಾರ್, ಅದಕ್ಕೆ ಗಂಧಾರ್ ಪಂಚಮ್ ಸಿತಾರ್ ಅಂತ ಹೇಳ್ತಾರೆ. ಇದನ್ನ ಮಾಡಿದವರು ಉಸ್ತಾದ್ ವಿಲಾಯತ್ ಖಾನ್. ಇದರಲ್ಲಿ ಅಂದ್ರೆ ಖರಜ್ ಪಂಚಮ್ ಈಗ ಹೆಂಗೆ ಹೇಳೋದಂದ್ರೆ, ಖರಜ್ ಪಂಚಮ್ ಸಿತಾರಲ್ಲಿ ಸ್ವಲ್ಪ ಇನ್ಸ್ಟ್ರೂಮೆಂಟಲ್ ಶೈಲಿಯಲ್ಲಿ ಜಾಸ್ತಿ ನುಡಿಸ್ತಾರೆ. ಗಂಧಾರ್ ಪಂಚಮಲ್ಲಿ ಗಾಯಕಿ ಶೈಲಿ, ಗಾಯನದ ಒಂದು ಟಚ್ ಜಾಸ್ತಿ ಇರುತ್ತೆ. ನಮ್ಮ ಸಿತಾರಲ್ಲಿ ಸ್ಟ್ರಿಂಗ್ ಅನ್ನ ಪುಲ್ ಮಾಡಿ ನುಡಿಸೋದಕ್ಕೆ ಮೀಂಡ್ ಅಂತ ಒಂದು ಪದ್ಧತಿ. ಸ್ಟ್ರಿಂಗ್ ನ ಪುಲ್ ಮಾಡಿ ನುಡಿಸೋದನ್ನ ಜಾಸ್ತಿ ಅಳವಡಿಸಿದವರು ಉಸ್ತಾದ್ ವಿಲಾಯತ್ ಖಾನ್ ಅವರು. ಆ ಒಂದು ಶೈಲಿಯನ್ನ ತಗೊಂಡು ಅದರಿಂದ ಗಾಯಕಿ, ಯಾಕಂದ್ರೆ ಸಿತಾರಲ್ಲಿ ನೋಡಿ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಸಸ್ಟೈನೆನ್ಸ್ ತುಂಬಾ ಕಮ್ಮಿ ಇದೆ ವಾದ್ಯಕ್ಕೆ. ಒಂದ್ ಸ್ಟ್ರೋಕ್ ಕೊಟ್ರೆ ಹಾರ್ಡ್ಲಿ ನಿಮ್ಗೆ 2-3 ಸೆಕೆಂಡ್ ಅಲ್ಲಿ ಆ ಸ್ಟ್ರೋಕ್ ಫೇಡ್ ಔಟ್ ಆಗಿಬಿಡುತ್ತೆ. ಗಾಯಕಿ ಅಂದ್ರೆ ಸಸ್ಟೈನೆನ್ಸ್ ಬರಬೇಕಲ್ಲ, ಸಾ ಅಂತ ಅದನ್ನ ಎಳ್ಕೊಂಡು ಹೋಗ್ಬೇಕು. ಅದು ಆಲ್ಮೋಸ್ಟ್ ಅದನ್ನ ವೋಕಲ್ ನ ರೀಚ್ ಆಗೋ ತರ ನುಡಿಸ್ತಾರೆ. ಅಷ್ಟು ತುಂಬಾ ಬಂದಿಲ್ಲ, ತುಂಬಾ ಪರಿಶ್ರಮ ಇದೆ ಅದರ ಹಿಂದೆ ಮಾಡಿದ್ದಾರೆ. ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿ ಹೇಳಿದ್ರಿ ಆಕ್ಚುಲಿ. ಸೊ ಏನು ಅಂತಂದ್ರೆ ಸರ್, ಈ ನೀವೀಗ್ಲೇ ಹೇಳಿದ್ರಿ ಸ್ವರಕ್ಕೆ ಹತ್ತಿರವಾಗಿ ನುಡಿಸುವಂಥದ್ದು ಅಂತ ಹೇಳಿದ್ರು. ಈ ಸಾಹಿತ್ಯ ಅನ್ನುವಂಥದ್ದು ತುಂಬಾ ತೂಕದ ವಸ್ತು ನನ್ನ ಪ್ರಕಾರ. ಯಾಕೆಂತಂದ್ರೆ ಅಷ್ಟೊಂದು ಶ್ರಮ ಕೊಟ್ಟು ಅಷ್ಟೊಂದು ಭಾವವನ್ನ ತುಂಬಿ ಒಂದು ಸಾಹಿತ್ಯ ರೂಪ ಕ್ರಿಯೇಟ್ ಆಗಿರುತ್ತೆ. ಸೊ ಇವುಗಳಿಗೆ ಸಂಗೀತವನ್ನ ಪೋಣಿಸಿ, ಇವುಗಳಿಗೆ ಒಂದು ಸ್ವರವನ್ನ ಪೋಣಿಸಿ ಸೊ ನುಡಿಸುವಂಥದ್ದು ತುಂಬಾ ಕಷ್ಟದ ಕೆಲಸ ಅಂಡ್ ಜವಾಬ್ದಾರಿಯ ಕೆಲಸ. ಸೊ ಇದ್ರ ಬಗ್ಗೆ, ಈ ಸಾಹಿತ್ಯ, ಈ ಸ್ವರದ ಬಗ್ಗೆ ಮಾತನಾಡೋದಾದ್ರೆ ಸರ್, ಈಗ ಏನಂದ್ರೆ ಮೇಡಮ್, ಸಾಹಿತ್ಯ ಜನರಿಗೆ ತುಂಬಾ ಈಸಿಯಾಗಿ ರೀಚ್ ಆಗೋ, ಯಾಕಂದ್ರೆ ಭಾಷೆ ಗೊತ್ತಿರುತ್ತದೆ ಜನರಿಗೆ, ಅದದ ಅರ್ಥ ಗೊತ್ತಿರುತ್ತದೆ. ಹೀಗಾಗಿ ನಿಮಗೆ ಬಹಳ ಬೇಗ ರೀಚ್ ಆಗಿಬಿಡುತ್ತೆ ಜನರಿಗೆ ಅರ್ಥ. ಅದನ್ನೇ ಆ ಒಂದು ಸಾಹಿತ್ಯದ ಭಾವವನ್ನು ಇಟ್ಕೊಂಡು ಸ್ವರಗಳ ಮುಖಾಂತರ ನಾವು ಜನರಿಗೆ ಕೊಡ್ಬೇಕಂದ್ರೆ ಅದ್ರ ಹಿಂದೆ ಬಹಳ ಪರಿಶ್ರಮ ಇದೆ. ಯಾಕಂದ್ರೆ ಆ ಭಾವನೆ ಬರ್ಬೇಕು ನುಡಿಸೋದ್ರಲ್ಲಿ. ಅದನ್ನ ತರಬೇಕಂದ್ರೆ ಬಹಳಷ್ಟು ಪರಿಶ್ರಮ ಇದೆ ಕಲಾವಿದನಿಗೆ. ಮಾಡೋ ಪ್ರಯತ್ನ ಮಾಡ್ತಾ ಹೋಗೋದು.
ಯಾಕಂದ್ರೆ ಸಾಹಿತ್ಯದಲ್ಲಿ ಈಗ ಯಾರೇ ವ್ಯಕ್ತಿಗೆ ಸಂಗೀತ ಗೊತ್ತಿಲ್ಲ ಅಂದ್ರೂ ಸಾಹಿತ್ಯ ಗೊತ್ತಿದ್ದವರು ಇವ್ರು ಇದನ್ನ ಹೇಳ ಬಯಸ್ತಿದ್ದಾರೆ ಅಂತ ಅದರ ಅರ್ಥ ತಿಳ್ಕೊಂಡ್ಬಿಡ್ಬೋದು ಅವರು. ಒಬ್ರು ಯಾರಾದ್ರೂ ಹಾಡಿದಾಗ ಆ ಸಾಹಿತ್ಯವನ್ನ, ನಮ್ ಸಾಹಿತ್ಯನೇ ಇಲ್ವಲ್ಲ, ಏನಿದ್ರು ಸ್ವರದ ಮುಖಾಂತರನೇ ನಾವು ಮಾತಾಡೋದು. ಒಂದು ಆ ಭಾವನೆಯನ್ನ ಅರ್ಥ ಮಾಡೋ ತಿಳಿಪಡಿಸಿ ಜನರಿಗೆ ಮಂತ್ರಮುಗ್ಧರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಜಾಬ್, ಬಟ್ ಮಾಡ್ತೇವೆ. ಯಾಕಂದ್ರೆ ಆ ವಾದ್ಯದಲ್ಲಿ ಅಷ್ಟು ಒಂದು ಮೋಹಕವಾದ ಒಂದು ಶಕ್ತಿ ಇದೆ, ಕೇಳೋವರಿಗೆ ಮಂತ್ರಮುಗ್ಧ ಮಾಡ್ತದೆ. ಧ್ಯಾನಸ್ಥ ಸ್ಥಿತಿ ಅಂತ ಹೇಳಿ ಹೇಳ್ತಾವಲ್ಲ. ಸೊ ಒಬ್ಬ ಕಲಾವಿದನನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ಶಕ್ತಿ ಆ ಮ್ಯೂಸಿಕ್ಗೆ ಇದೆ, ಅದೇ ರೀತಿ ನುಡಿಸುವಂತ ಕಲಾವಿದರಿಂದ ಪ್ರೇಕ್ಷಕರಿಗೂ ಆ ಒಂದು ಕನೆಕ್ಷನ್ ಅಲ್ವಾ. ಸೊ ಒಂದು ವೇದಿಕೆಯಲ್ಲಿ ಕೂತಾಗ ಒಬ್ಬ ಕಲಾವಿದನ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಸರ್? ಯಾಕೆಂತಂದ್ರೆ ಎದುರುಗಡೆಯಿಂದ ಬರುವಂತಹ ಚಪ್ಪಾಳೆ ಆಗಿರ್ಬೋದು ಅಥವಾ ವಾವ್ ಅನ್ನುವಂತ ಒಂದು ಅಕ್ಷರ ಆಗಿರ್ಬೋದು, ಸೊ ಇದು ಕೇಳಿದಾಗ ಆಗುವಂತ ಖುಷಿ. ಸೊ ಈ ಪ್ರೇಕ್ಷಕ ಕಲಾವಿದನ ನಡುವಿನ ಒಂದು ಸಂಬಂಧದ ಕೊಂಡಿಯನ್ನ ಮಾತಾಡೋದಾದ್ರೆ ಸರ್? ಇದಕ್ಕೆ ನೋಡಿ ಮೇಡಮ್, ಇದರಲ್ಲಿ ನನ್ನ ಒಂದು ಪ್ರಕಾರ ಒಂದು ಕ್ಲೋಸ್ಡ್ ಇದು ಆಡಿಟೋರಿಯಂ ಇದ್ರೆ ತುಂಬಾ ಕಲಾವಿದನಿಗೆ ಪ್ರೀತಿ ಸಿಗ್ತದೆ. ಅಂದ್ರೆ ಅವನ ಒಂದು ನುಡಿಸಾಣಿಕೆಗೆ ತಿಳುವಳಿಕೆ ಇರುವಂತ ಆಡಿಯನ್ಸ್ ಇದ್ದಾಗ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಕಲಾವಿದನಿಗೆ ತುಂಬಾ ಖುಷಿ ಆಗ್ತದೆ. ಅದರಲ್ಲಿಂದ ಇನ್ನೂ ನಮ್ಮ ಕಲೆಯನ್ನು ಆಟೋಮೆಟಿಕ್ ಆಗಿ ಹೊರಹೊಮ್ಮುತ್ತದೆ. ತುಂಬಾ ದೊಡ್ಡ ಆಡಿಟೋರಿಯಂ ಇದ್ದು ಯಾರೋ ಆಡಿಯನ್ಸ್ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರಿಗೆ ತಿಳಿತಿದೆಯೋ ಇಲ್ಲೋ ಏನಾಗ್ತಿದೆ ಅನ್ನೋ ಮನಸ್ಸಲ್ಲಿ ಒಂದು ಗೊಂದಲ ಸೃಷ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಕಲಾವಿದರಿಗೆ. ಇದು ನಾವು ನುಡಿಸ್ತಾ ಇರೋ ರೀಚ್ ಆಗ್ತಾ ಇದೆ ಅಲ್ಲೋ ಏನೋ ಅಂತ ಒಂದು ಇದು ಒಂದು. ಆಮೇಲೆ ಕಲಾವಿದರಿಗೆ ಕೆಲವೊಮ್ಮೆ ಡಿಸ್ಟ್ರಾಕ್ಷನ್ ಬಹಳ ಆಗ್ತದೆ. ಒಂದು ನನ್ನ ಅನುಭವದಲ್ಲಿ ಸಿಕ್ಕಾಪಟ್ಟಿ ಮೊಬೈಲು, ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ಕೂಡೋದು, ಫೋನಲ್ಲಿ ಮಾತಾಡೋದು, ಓಡಾಡೋದು, ಎದ್ದು ಹೋಗೋದು ಬರೋದು. ಸ್ಪೆಷಲಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಆ ಒಂದು ಇದು ಆಗ್ಬಾರ್ದು. ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಕಲಾವಿದನಿಗೆ ಸ್ಟೇಜ್ ಮೇಲೆ ಕೂತ್ ಮೇಲೆ ಒಂಥರ ಧ್ಯಾನದ ತರ ಕುತ್ಕೊಂಡ್ರೆ ಮುಗಿದು ಹೋಗ್ತದೆ. ಅಲ್ಲಿ ಎದುರುಗಡೆ ಏನೂ ಇದು ಆಗ್ಬಾರ್ದು. ಫೋನ್ ರಿಂಗ್ ಆಗೋದು, ಇದು ಆದ್ಮೇಲೆ ಒಂಥರ ಡಿಸ್ಟ್ರಾಕ್ಷನ್ ಆಗ್ಬಿಡುತ್ತೆ. ನಾವು ಮುಂದೆ ಏನೋ ಒಂದು ಮಾಡ್ಬೇಕು, ವರ್ಕ್ ನಡೆಸ್ಬೇಕಂತಿರ್ತೀವಿ, ಆ ಕಡೆ ಲಕ್ಷ ಹೋಗಿ ಅದನ್ನ ಮತ್ತೊಂದು ಬೇರೆ ವರ್ಕ್ ಇನ್ಕಂಪ್ಲೀಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ನನ್ನ ಅನುಭವ ಆಗಿದ್ದು ಫಾರಿನ್ ನಲ್ಲಿ ಈ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಒಮ್ಮೆ ಅವ್ರು ಬಂದು ಕೂತ್ಕೊಂಡ್ರಂದ್ರೆ ಯಾರು ಎದ್ದೇಳೋದಿಲ್ಲ, ಎಲ್ಲ ಸೈಲೆಂಟು. ಕಾರ್ಯಕ್ರಮದಲ್ಲಿ ಎದ್ದೇಳೋದಿಲ್ಲ, ಎಲ್ಲ ಮುಗಿದ ಮೇಲೆನೆ ಹೇಳ್ತಾರೆ. ಕರೆಕ್ಟ್ ಟೈಮಿಗೆ ಬರ್ತಾರೆ, ಕರೆಕ್ಟ್ ಟೈಮಿಗೆ ಕಾರ್ಯಕ್ರಮ ಮುಗಿದ ಮಧ್ಯದಲ್ಲಿ ಮಾತಿಲ್ಲ, ಇದು ಇಲ್ಲ. ಅದರಲ್ಲಿಂದ ತುಂಬಾ ಒಂದು ನಮ್ಗೇನು ನಾನು ನುಡಿಸ್ಬೇಕಂತೀವಿ ಅದನ್ನ 100% ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದಲ್ಲಿ. ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಎರಡು ತರ ಇದೆ ನಮ್ಮ ಭಾರತದಲ್ಲಿ. ಯಾಕಂದ್ರೆ ತಿಳಿಯೋರು ಇಲ್ಲೇ ಇರೋದು ಮೇನ್ ನಮ್ಮನ್ನ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ರವಿಶಂಕರ್ ಅವ್ರದ್ದು ನಾನೊಂದು ಇಂಟರ್ವ್ಯೂ ಕೇಳಿದೆ, ಪಂಡಿತ್ ರವಿಶಂಕರ್ ಅವ್ರದ್ದು. ಸೊ ಅವ್ರು ಹೇಳ್ತಾರೆ, ನನಗೆ ಯಾವ ತರ ಹೇಳಿದ್ರೆ ಸಂಗೀತ ಕಮರ್ಷಿಯಲ್ ಆಗೋದು ಇಷ್ಟ ಇಲ್ಲ. ಅಂದ್ರೆ ಈಗ ಏನಂದ್ರೆ ಸಿತಾರ್ ಅಂತಂದ್ರೆ ಬರೀ ಸಿತಾರ್ ನುಡ್ಸೋದಕ್ಕಿಂತ ಈಗ ಬಂದಿರುವಂತ ಹಲವು ಪಕ್ಕವಾದ್ಯವನ್ನ ಮಿಕ್ಸ್ ಮಾಡಿ ಕಮರ್ಷಿಯಲ್ ಆಗಿ ಮಾಡುವಂತವ್ರು ಸುಮಾರು ಜನ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು ಅಂದ್ರೆ, ಯಾಕಂದ್ರೆ ಈಗದ ಜನಕ್ಕೆ ಅಪೀಲ್ ಆಗ್ಬೇಕು, ರೀಚ್ ಆಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನ ನಾವು ತಗೊಂಡ್ ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ಈ ಶಾಸ್ತ್ರೋಕ್ತವಾಗಿ ಗುರು ಪರಂಪರೆ ಮುಖೇನ ಬಂದ ಕಲಾವಿದರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ. ಈಗ ಪಂಡಿತ್ ರವಿಶಂಕರ್ ಅವ್ರ ಕಾಲ ಬೇರೆ ಇತ್ತು ಮೇಡಮ್. ಅವಾಗ ಅವರಿಗೆ ಸಂಗೀತ ಪ್ಯಾಟ್ರನ್ಸ್ ಇದ್ರು, ಅವರಿಗೆ ಸುಮಾರು ಸಂಸ್ಥಾನಿಕರೆಲ್ಲ ಇದ್ರು. ಈಗ ಕಲಾವಿದರು ಮತ್ತೆ ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಕಲಾವಿದರು ಇರ್ಲಿಲ್ಲ. ಒಂದೇ ಸಿತಾರನ್ನೇ ನುಡಿಸುವಂತ ಈಗ ಲಕ್ಷಗಟ್ಟಲೆ ಸಿಗ್ತಾರೆ ನಿಮ್ಗೆ. 1 ಲಕ್ಷ ಜನ ತಬಲಾ ನುಡಿಸೋರು ಭಾರತದಲ್ಲಿ ಸಿಗ್ತಾರೆ, 50-60 ಸಾವಿರ ಜನ ಸಿತಾರದವ್ರು ಸಿಗ್ತಾರೆ. ಇವರೆಲ್ಲ ಬದುಕ್ಬೇಕು ಹೆಂಗೆ? ಕಮರ್ಷಿಯಲ್ ಆಸ್ಪೆಕ್ಟಿಗೆ ಹೋಗ್ಲಿಲ್ಲ ಅಂದ್ರೆ ಅದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಕಲಾವಿದನಿಗೂ ಒಂದು ಜೀವನ ಅಂತಿದೆ, ಅವರಿಗೂ ಒಂದು ಫ್ಯಾಮಿಲಿ ಅಂತಿದೆ, ಅವರಿಗೆಲ್ಲ ಸಮಾಜದ ಎಲ್ಲ ಹೆಂಗೆ ಹೋಗ್ತಾರೆ, ಅವರು ಒಂದು ಮನೆ ಕಟ್ಟಬೇಕು, ಇದು ಮಾಡಬೇಕು, ಒಂದು ಎಲ್ಲಾರ ಕನಸು ಹೆಂಗಿರುತ್ತೆ ಅವ್ರದ್ದು ಒಂದು ಅದೇ ತರ ಇರ್ತದಲ್ಲ. ಅದನ್ನು ಮತ್ತೆ ಎಲ್ಲರಿಗೂ ಒಂದೇ ಸಮನಾದಂತ ಒಂದು ಟ್ಯಾಲೆಂಟು ಇರೋದಿಲ್ಲ. ಒಬ್ರು ಹೆಚ್ಚು, ಒಬ್ರು ಕಮ್ಮಿ, ಒಂದು ಇದರಲ್ಲಿ ನಡೀತಾ ಇರುತ್ತೆ. ಅವ್ರವ್ರು ಇದಕ್ಕೆ ಹೆಂಗೆ ಕಾರ್ಯಕ್ರಮ ಬರುತ್ತೆ ಆ ತರ ಅವರು ಒಳ್ಳೇಬೇಕಾಗುತ್ತೆ. ಈಗಿನ ಟ್ರೆಂಡ್ ನಡೆದಿದ್ದು ಎಲ್ಲ ಕಮರ್ಷಿಯಲ್ಗೆ ಜಾಸ್ತಿ ಇದೆ. ಅಂದ್ರೆ ಫ್ಯೂಷನ್ ಕಾರ್ಯಕ್ರಮ, ಇದಕ್ಕೆ ಜನ ಕೇಳೋರು ಅದರಲ್ಲಿ ಇದ್ದಾರೆ. ಮತ್ತೆ ಅವ್ರ ಕಲಾವಿದ ಮನ್ಸು ಮಾಡ್ಲಿ, ಬೇಕು ಬೇಡ ಅದು ಸೆಕೆಂಡರಿ. ಅವನ ಒಂದು ಜೀವನ ಒಂದು ಇದಕ್ಕೆ ಕೆಲವೊಂದು ಕಾರ್ಯಕ್ರಮ ಹೋಗಲೇಬೇಕು.
ಅದರಲ್ಲಿ ನುಡಿಸ್ಲೇಬೇಕು. ಈ ತರ ಪರಿಸ್ಥಿತಿ ಬಂದು ನಿಂತಿದೆ ಈಗ. ಮತ್ತು ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರು ಇದನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ನಾನು ಸಾಕಷ್ಟು ಕಲಾವಿದರನ್ನ, ಹಾಡುಗಾರರನ್ನ ಕೇಳಿದಾಗ ಅವ್ರು ಪ್ರತಿ ಸಲ ನಂಗೆ ಹೇಳೋದಾದ್ರೆ, ನಮ್ದು ಜಗತ್ತು ತುಂಬಾ ಕಲರ್ಫುಲ್ ಇದೆ ಮೇಡಮ್, ಆದ್ರೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ನಮ್ಮ ನೈಜ ಬದುಕು ಏನಿದೆ ತುಂಬಾ ಕಷ್ಟದ ಜೀವನ ನಡೆಸ್ತಾ ಇದ್ದೀವಿ ನಾವು ಅಂತ ಹೇಳ್ಕೊಂಡು ಸಾಕಷ್ಟು ಕಲಾವಿದರು ಹೇಳಿದ್ದಾರೆ. ಇದೆಲ್ಲೋ ಈಗ ಮುಂದಿನ ತಲೆಮಾರುಗಳು ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಸೋಲ್ತಾರ ಈ ಒಂದು ಕಾರಣದಿಂದಾಗಿ? ನನ್ನ ಅನ್ಸೋ ಮಟ್ಟಿಗೆ ಇಲ್ಲ ಮೇಡಮ್. ನೀವು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್. ಅಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ತುಂಬಾ ರಿಚ್ ಆಗಿದೆ. ನೀವು ಅದನ್ನ ಹೆಂಗೆ ನೀವು ಅದನ್ನ ಯುಟಿಲೈಸ್ ಮಾಡ್ಕೊತೀರ ಹಂಗೆ. ಸುಮಾರು ಕಲಾವಿದರೆಲ್ಲ ಕೋಟ್ಯಾಧೀಶ್ವರ ಇದ್ದಾರೆ, ಯಾಕಿಲ್ಲ? ಎಲ್ಲರೂ ಕಲಾವಿದರು ಬಡವರು ಅಂತ ಹೇಳಿ ಅದೊಂದು ಏನೋ ಒಂದು ಛಾಪು ಮೂಡಿದೆ, ಅದೆಲ್ಲ ಏನು ನನ್ನ ಇದಕ್ಕೆ ಅದನ್ನ ನಾನು ಒಪ್ಪೋದಿಲ್ಲ. ನೀವು ಹೆಂಗ್ ಮಾಡ್ತೀರಿ, ನಿಮ್ಮ ಇದರಲ್ಲಿ ಹೆಂಗ್ ಕೃಷಿ ಮಾಡ್ತೀರಿ ಹಂಗೆ ನಿಮಗೆ ಉತ್ಪನ್ನ ಬರ್ತಾ ಹೋಗುತ್ತೆ. ಮಾಡ್ತಾ ಹೋಗ್ಬೇಕಷ್ಟೇ. ಕಲಾ ಬದುಕಿನಲ್ಲಿ ಒಂದು ಕೃಷಿ ಮಾಡ್ಲೇಬೇಕು. ಖಂಡಿತ ಮಾಡ್ಲೇಬೇಕು. ಆ ತರ ನಿಮ್ಗೆ ಬಂದೇ ಬರ್ತದೆ. ಎಲ್ಲಾ ಇದಕ್ಕೂ ಅವಕಾಶಗಳು ಇದ್ದೇ ಇದೆ. ನಿಮ್ ಜೀವನ ಮಟ್ಟ ಹೆಂಗ್ ಬೇಕು ಹಂಗ್ ನೀವು ಮಾಡ್ಕೋಬಹುದು. ಅದಕ್ಕೆ ಆದ ಒಂದು ಒಂದು ಪ್ರಾಕ್ಟೀಸ್ ಆಯ್ತು, ಒಂದು ಶಿಸ್ತು ಆಯ್ತು, ಒಂದು ಡಿಸಿಪ್ಲಿನು ಕಲಾವಿದ ಹೆಂಗ್ ಮಾಡ್ಕೊಂಡು ಹೋಗ್ತಾನೆ ಆ ರೀತಿ. ಮತ್ತೆ ಅದೊಂದು ಅದೃಷ್ಟ, ಒಂದು ನನ್ನ ಒಂದು ನಂಬಿಕೆ, ಸ್ವಲ್ಪ ಅದೃಷ್ಟ, ಒಂದು 5% ಅದೃಷ್ಟನೂ ಬೇಕು ಕಲಾವಿದನಿಗೆ. ಆ ಒಂದು ಸಾಥ್ ಕೊಟ್ರೆ ಎಲ್ಲಿಂದ ಎಲ್ಲೋ ಹೋಗ್ಬೋದು. ಖಂಡಿತ. ಅದು ನಾವಾಗ್ಲೇ ಮಾತಾಡಿದ್ವಲ್ಲ ಅಂತ ತೆರೆದುಕೊಳ್ಳುವಿಕೆ ಅನ್ನುವಂಥದ್ದು. ಸೊ ಎಲ್ಲೋ ಇದು ಕಲಾವಿದನ ಮುಂದೆ ಬರ್ಲಿಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನೀವಾಗ್ಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನ ಬಳಸಿಕೊಳ್ಳುವಂಥದ್ದು ಒಬ್ಬ ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ ಸರ್? ಯಾಕೆಂತಂದ್ರೆ ಈಗ ಪ್ರತಿಯೊಂದು ನಡೀತಿರೋದು ಈಗ ರೀಲ್ ಜಮಾನ ಅಂತಾನೆ ಹೇಳ್ಬೋದೇನೋ. ಎಲ್ಲೋ ಓಕೆ ಸಂಜೀವ್ ಅವ್ರು ಇದಾರೆ ಅಂತಂದ್ರೆ ರೀಲ್ಸ್ ಅಲ್ಲಿ ಇದಾರೆ, ಫಸ್ಟ್ ಚೆಕ್ ಮಾಡೋದಾದ್ರೆ ಓಕೆ ಇವರು ನೋಡೋಣ ಯೂಟ್ಯೂಬ್ ಅಲ್ಲಿ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆಯಾ ಅಥವಾ ಫೇಸ್ಬುಕ್ ಅಕೌಂಟ್ ಇದೆಯಾ. ಸೊ ಈ ರೀತಿಯಾಗಿ ಸರ್ಚ್ ಮಾಡುವಂತವ್ರೆ ಜಾಸ್ತಿ. ಸೊ ಈ ಸೋಷಿಯಲ್ ಮೀಡಿಯಾ ಜಮಾನ ಪ್ಲಸ್ ಕಲಾವಿದ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ ಇದನ್ನ ತುಂಬಾ ನಾನು ಒಪ್ತೀನಿ. ಆದ್ರೆ ನಾನೇ ಇದರಲ್ಲಿ ತುಂಬಾ ಹಿಂದೆ ಇದ್ದೀನಿ. ನಾನು ಯಾವ್ದು ರೀಲ್ಸ್ ಅದು ಮಾಡೇ ಇಲ್ಲ, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹಿಂದೆ ಇದ್ದೀನಿ. ಆದ್ರೆ ಇದು ತುಂಬಾ ನಿಮ್ನ ಪಾಪ್ಯುಲಾರಿಟಿಗೆ ಎಲ್ಲೋ ತಗೊಂಡು ಹೋಗ್ಬಿಡುತ್ತೆ. ಒಂದು ಮೇಲಿನ ಮೇಲೆ ನೀವು ಪಬ್ಲಿಕ್ ಅಪಿಯರೆನ್ಸ್ ಆಗುತ್ತೆ ಆ ಸೋಷಿಯಲ್ ಮೀಡಿಯಾಲಿಂದ. ಒಬ್ಬ ಕಲಾವಿದನಂತ ಇದಾನಂತ ನಿಮ್ಗೆ ಆಟೋಮೆಟಿಕ್ಲಿ ನೀವು ರೀಚ್ ಆಗ್ಲಿಕ್ಕೆ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಇದೆ, ಒಪ್ತೀನಿ. ಇದನ್ನ ನಂಬ್ಕೊಂಡು ನಿಮ್ಮನ್ನ ಯಾವಾಗ ಆರ್ಗನೈಸರ್ ಕಾರ್ಯಕ್ರಮ ಕರೀತಾರೆ ಅವಾಗ ನೀವು ತಯಾರಾಗಬಹುದು. ಬರೀ ರೀಲಿಗಷ್ಟೇ ತಯಾರಿಕೆ ಇರಬಾರ್ದು. ಒಂದು ಸಂಪೂರ್ಣ ಒಂದು ಕಾರ್ಯಕ್ರಮಕ್ಕೆ ಆ ಕಲಾವಿದ ತಯಾರಾಗಿರ್ಬೇಕು. ನಿಮ್ಮ ತರಬೇತಿ ಯಾವ ತರ ಇರುತ್ತೆ ಸರ್? ಯಾಕೆಂತಂದ್ರೆ ಕಾರ್ಯಕ್ರಮ ಕೊಡುವ ಮುಂಚೆ ನಾವು ಮಾಡುವಂತ ರಿಹರ್ಸಲ್ ಆಗಿರ್ಬೋದು, ತಯಾರಿಕೆ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಈ ತಯಾರಿಕೆಗಳು ಯಾವ ರೀತಿಯಾಗಿರ್ತದೆ ಅಂತ ಹೇಳ್ಕೊಂಡು. ಯಾವುದೇ ಒಂದು ಕಾನ್ಸರ್ಟ್ ಬುಕ್ ಆದ್ರೆ ಅಂದ್ರೆ ಇದು ಈಗ ಒಬ್ಬ ಕಲಾವಿದಾಗ ನೋಡಿ, ಹಿಂಗೆ ನೀವು ಆಫೀಸಿಗೆ ದಿನಾಲು ಬರ್ತೀರಾ ಆ ತರ ನಮ್ಗೆ ರಿಯಾಜ್ ಅದು ಫಿಕ್ಸ್. ಅದು ಬೆಳಿಗ್ಗೆ ಆದ ತಕ್ಷಣ ಅದನ್ನ ಫಸ್ಟ್ ಬೇಸಿಕ್ಲಿಂದಾನೇ ಸ್ಟಾರ್ಟ್ ಮಾಡ್ತೀವಿ ನಾವು. ಯಾರೇ ಆರ್ಟಿಸ್ಟ್ ಇರಲಿ, ಒಂದು ನಮ್ಮ ಸಿತಾರಲ್ಲ ಸರ್ಗಮ್ ಅಂತ ನಾವು ಸರ್ಗಮ್ ಪದರಿಂದ ತಾನೇ ಇದೊಂದು ಸ್ವಲ್ಪ ಅದು ಈಗ ಹೆಂಗೆ ಸ್ಪೋರ್ಟ್ಸ್ ಮನ್ ವಾರ್ಮ್ ಅಪ್ ಮಾಡ್ತಾರೆ, ಅವರು ಫಸ್ಟ್ ಸ್ಟೇಡಿಯಂ ಬಂದ ಮೇಲೆ ಒಂದು 4 ರೌಂಡ್ ಓಡ್ತಾರೆ. ಆ ತರ ಒಂದು ಸರ್ಗಮ್ ಪ್ರಾಕ್ಟೀಸ್ ಮಾಡ್ತೀವಿ 10-20 ನಿಮಿಷ ಫಸ್ಟ್. ಆಮೇಲೆ ಯಾವ್ದು ಮೂಡ್ ಇರುತ್ತೆ ಆ ರಾಗ ತಗೊಂಡು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು, ಅದರಲ್ಲಿ ಬೆಳೆಸ್ತಾ ಹೋಗೋದು ಮಾಡಿ. ಆಮೇಲೆ ತಬಲಾ ಇದ್ರೆ ತಬಲಾ ಜೊತೆ ಮಾಡೋದು. ಕೆಲವೊಂದು ನಮ್ ಸುಮಾರು ಆಸ್ಪೆಕ್ಟ್ ಇದೆ ಅದರಲ್ಲಿ. ಆಲಾಪ್ ಅಂತ ಬೇರೆ ಇದೆ, ಜೋಡ್ ಆಲಾಪ್ ಇದೆ, ಚಾಲ ಪ್ರಾಕ್ಟೀಸ್ ಇದೆ. ಆಮೇಲೆ ತಾಳದ ಜೊತೆ ತಾನ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಹೌದು ಇದೆ. ಆ ತಾನಲ್ಲಿ 108 ವೆರೈಟಿ ಇದೆ. ಎಲ್ಲ ಮಾಡ್ತಾ ಅಂದ್ರೆ ಒಂದೇ ಟೈಮಲ್ಲಿ ಆಗೋದಿಲ್ಲ. ಅವತ್ತಿನ ದಿವಸ ಎಷ್ಟಾಗುತ್ತೆ ಅಷ್ಟು ಮಾಡೋದು. ಹಿಂಗೆ ಇದನ್ನ ಮಾಡಿ 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 ಅಕ್ಯುಮುಲೇಟ್ ಆಗಿರುತ್ತೆ ಅದು. ಆಮೇಲೆ ಒಂದು ಕಾರ್ಯಕ್ರಮ ಬುಕ್ ಆದ್ರೆ ಆ ಒಂದು ಏನು ಆ ಟೈಮಲ್ಲಿ ಯಾವ ಟೈಮಲ್ಲಿ ಇದೆ, ಯಾವ ಅಂದ್ರೆ ನನ್ಗಿಂತ ಮೊದಲು ಅಥವಾ ಆಮೇಲೆ ಯಾವ ಕಲಾವಿದರಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಆ ಟೈಮಿಗೆ ಸೂಟ್ ಆಗುವಂತ ಒಂದು ರಾಗ, ಒಂದು 2-3 ರಾಗ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಇದು ಬಿಟ್ರೆ ಇದು ಅಂತ ಹೇಳಿ ಅದರದ್ದೊಂದು ಔಟ್ಲೈನ್ ನೋಡ್ಕೊಂಡು ಹೋಗಿರ್ತೀವಿ. ನಿಮ್ಮ ನೆಚ್ಚಿನ ರಾಗ ಅಂತ ಯಾವ್ದಾರು ಇದೆಯಾ ಸರ್ ನುಡಿಸುವಂತದ್ದು? ಜನ ಕೇಳುವಂತದ್ದು, ಜನ ಇಷ್ಟಪಟ್ಟು ನಿಮ್ಮಿಂದ ಕೇಳುವಂತದ್ದು ಇದೆ ಮೇಡಮ್. ಅದು ಏನಾಗ್ತದೆ, ಪ್ರತಿಯೊಬ್ಬ ಕಲಾವಿದನು ಅದು ಆಯಾ ಟೈಮಲ್ಲಿ ನೆಚ್ಚಿನ ರಾಗ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇಂಥದ್ದೇ ಅಂತ ಹೇಳಿ ಹೇಳಕ್ಕೆ ಕಷ್ಟ. ಎಲ್ಲವೂ ತುಂಬಾ ಒಳ್ಳೆಯ ರಾಗಗಳೇ ಇದೆ.
ಅದು ನನಗೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಆಗುತ್ತೆ ಮೇಡಮ್. ಆದರೂ ಸ್ವಲ್ಪ ನನ್ನ ಒಂದು ಇದಕ್ಕೆ ಸ್ವಭಾವಕ್ಕೆ ಈ ಲಲತ್, ಮಾಲ್ಕೋನ್ಸ್, ಭೈರವಿ, ಮಾರ್ವಾ ಇಂಥ ರಾಗಗಳು ಸ್ವಲ್ಪ ನನಗೆ ವಿಲಾಸ್ ಖಾನಿ ಚೂಡಿ ಅಂತಿದೆ, ಸ್ವಲ್ಪ ಅಪೀಲ್ ಆಗ್ತದೆ. ಅಂದ್ರೆ ಆಯಾ ವ್ಯಕ್ತಿಗಳ ಸ್ವಭಾವಕ್ಕೆ ಅವು ಅಪೀಲ್ ಆಗ್ತಾ ಹೋಗ್ತಾ ಇರ್ತಾರೆ. ಆ ರಾಗದ ಒಂದು ಇದು ಛಾಯೆ ನನ್ನ ಸ್ವಭಾವಕ್ಕೆ ಇವು ಸ್ವಲ್ಪ ಜಾಸ್ತಿ ಅಪೀಲ್ ಆಗ್ತದೆ ನಾನು ಅನ್ಕೊಂಡಿದ್ದೆ. ಈ ಅನುಭವ ಅಂತ ಹೇಳಿ ಹೇಳಿದಾಗ ಸರ್, ನಾನೊಂದೆಲ್ಲೋ ಸಾಲು ಕೇಳಿದ್ದೆ, ವಯಸ್ಸಿಗೂ ಒಂದು ಅನುಭವ ಇರುತ್ತೆ, ಬದುಕಿನಲ್ಲಿ ಅನುಭವಿಸಿದಂತ ಘಟನೆ ಆಗಿರ್ಬೋದು ಅಥವಾ ಬದುಕು ಕಲಿಸುವಂತಹ ಒಂದು ಪ್ರವೃತ್ತಿ ಅಥವಾ ಅನುಭವ ಕೊಡುವಂಥದ್ದು ಒಂದು ಬೇರೆ ರೀತಿಯಾಗಿ ಅಂತ ಹೇಳಿ. ಸೊ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದೀರಾ, ಹಂಪಿ ಉತ್ಸವದಿಂದ ಹಿಡಿದು ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ತಾವು ಪ್ರದರ್ಶನವನ್ನ ನೀಡಿದ್ದೀರಾ. ನಿಮ್ಮ ಮನಸ್ಸಿಗೆ ಈಗ ತಕ್ಷಣಕ್ಕೆ ಬರುವಂತ ಒಂದು ಸಿಹಿಯಾದ ನೆನಪು, ಒಂದು ಕಹಿಯಾದ ನೆನಪು? ಯಾವ್ದು ನೆನಪು ಅಂತಂದ್ರೆ ನಾನು ಎರಡಿದೆ ಮೇಡಮ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಒಂದು ಮಂತ್ರಾಲಯದಲ್ಲಿ ನುಡಿಸಿರೋದು, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು. ಅಲ್ಲಿ ಆರ್ಗನೈಸರ್ ಬಂದು ನೀವು ರಾಯರ ವೃಂದಾವನ ಮುಂದೆ ನುಡಿಸ್ಬೇಕು ಅಂತ ಕರ್ಕೊಂಡು ಹೋದ್ರು. ಅವರು ನನ್ನ ಕಾರ್ಯಕ್ರಮ ಆದ್ಮೇಲೆ ಮತ್ತೆ ವೃಂದಾವನ ಮುಂದೆನೆ ನಾನು ಕೂತ್ಕೊಂಡು ಒಬ್ಬನೇ ನುಡಿಸಿದೆ. ಅದೊಂದು ನನಗೆ ತುಂಬಾ ಸಂತೃಪ್ತಿ ತಂದಿದ್ದು ಒಂದು ಕ್ಷಣ ನನ್ನ ಜೀವನ. ಯಾಕಂದ್ರೆ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ನಾನು ಸಿತಾರ್ ಸ್ಟಾರ್ಟ್ ಮಾಡಿ ಒಂದು 15-16 ವರ್ಷ ಆದ್ಮೇಲೆ ಫಸ್ಟ್ ಟೈಮು ನಮ್ಮ ತಂದೆ ತಾಯಿ ನನ್ನ ಫಸ್ಟ್ ಕಾರ್ಯಕ್ರಮ ಕೇಳಿ ಬಂದಿದ್ದು. ಅದನ್ನು ಅಲ್ಲಿವರೆಗೆ ಅವ್ರು ಕೇಳಿರ್ಲೇ ಇಲ್ಲ. ಹಿಂಗಾಗಿ ಅದೊಂದು ನನಗೆ ಬಹಳ ಖುಷಿ ಕೊಟ್ಟಿದ್ದು. ಇನ್ನೊಂದು ಕಾರ್ಯಕ್ರಮ ಅಂದ್ರೆ ಕುಂದಗೋಳ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಸವಾಯಿಗಂಧರ್ವ ಫೆಸ್ಟಿವಲ್ ಅಂತ. ಅಲ್ಲಿ ನಮ್ಮ ಗುರುಗಳ ಜೊತೆ ನಾನು, ಅಂದ್ರೆ ನಂದು ಬೇರೆ ಇತ್ತು, ನಮ್ಮ ಗುರುಗಳದ್ದು ಬೇರೆ ಇತ್ತು. ಒಂದೇ ಹೋಲ್ ನೈಟ್ ಕಾನ್ಸರ್ಟ್ ಇರುತ್ತೆ. ಅವಾಗ ಅದು ಇಬ್ಬರಿಗೂ ನಮ್ಮ ಗುರುಗಳದ್ದು ಅರ್ಲಿ ಮಾರ್ನಿಂಗ್ ಬರ್ತಾ ಇತ್ತು ಟೈಮ್, ನಂದು ಮಿಡ್ ನೈಟ್ ಇತ್ತು. ಅವಾಗ ಅವ್ರಂದ್ರೆ ಇಡೀ ರಾತ್ರಿ ಕೂಡ್ಬೇಕಾಗುತ್ತೆ, ಇಬ್ಬರು ಕೂಡೇ ನುಡಿಸ್ಬಿಡೋಣ ಅಂತ ಹೇಳಿದ್ರು. ಸರ್ ಬೇಡ ಸರ್, ನೀವು ನುಡಿಸ್ರಿ, ನನ್ನ ಇಲ್ಲ ನಾವು ಮತ್ತೆ ನೆಕ್ಸ್ಟ್ ಡೇ ಡ್ಯೂಟಿಗೆಲ್ಲ ಹೋಗೋದಿರತ್ತೆ, ಇಬ್ಬರು ಕೂಡೇ ಮುಗಿಸ್ಬಿಡೋಣ ಬಾ ಅಂತ ರಾತ್ರಿ 1ರಿಂದ ಸುಮಾರು 2:15 1-1.25 ಗಂಟೆ ನಮ್ಗೆ ಸ್ಲಾಟ್ ಬಂತು. ಅದೊಂದು ಅಂದ್ರೆ ನಮ್ಮ ಗುರುಗಳ ಜೊತೆ ನುಡಿಸ್ಬೇಕಂತ ಇರ್ಲೇ ಇಲ್ಲಲ್ಲ, ತುಂಬಾ ಅನ್ಪ್ಲಾನ್ಡ್ ಇತ್ತು. ಅದ್ರ ತುಂಬಾ ಚೆನ್ನಾಗಿ ಮೂಡಿ ಬಂತು ಮೇಡಮ್, ಬಹಳ ಚೆನ್ನಾಗಿತ್ತು. ಯೂಟ್ಯೂಬಲ್ಲೂ ಇದೆ ಅದು ವಿಡಿಯೋ ಫುಲ್, ಬಹಳ ಖುಷಿ ಕೊಟ್ಟಿದೆ. ಕಹಿಯಾದ ಘಟನೆ ಏನಾದ್ರು ಇದೆಯಾ ಸರ್? ಕಹಿಯಾದ ಅಂತಂದ್ರೆ ಅಷ್ಟು ನನ್ನ ಇದರಲ್ಲಿ ಯಾವ ಹಂಗ್ ಬಂದಿಲ್ಲ ರೀ. ಒಂದ್ ಕಡೆ ಕಾರ್ಯಕ್ರಮ ಆದ್ಮೇಲೆ ಈ ಕಾರ್ಪೊರೇಟ್ ಕಾನ್ಸರ್ಟ್ ಅದು ಮುಗಿಸ್ಕೊಂಡ್ಮೇಲೆ ಎಲ್ಲ ಆರ್ಗನೈಸರ್ ಗಾಯಬ್ ಆಗ್ಬಿಟ್ರು. ಯಾರು ಇರ್ಲೇ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳಿ, ಇಲ್ಲ ಅವ್ರು ಕರ್ತಿದ್ರು ಇವ್ರು ಕರ್ದಿದ್ರು ಅಂತ ಯಾರು ಇದನ್ನೇ ಆಗ್ಲಿಲ್ಲ. ಕಲಾವಿದನ ಜೀವನದಲ್ಲಿ ಬಂದೇ ಬರ್ತದೆ ಅಂತ ಸಣ್ಣ ಪುಟ್ಟದು ಇದೆಲ್ಲ ಇದ್ದೇ ಇರುತ್ತೆ. ಅಂದ್ರೆ ನನಗೆ ಕಹಿಕ್ಕಿಂತ ಸಿಹಿನೇ ಜಾಸ್ತಿ ಇದೆ. ದೇವರ ಒಂದು ಗುರುಗಳ ಆಶೀರ್ವಾದದಿಂದ ಇದೇ ತರ ನಿಮ್ ಜೀವನದಲ್ಲಿ ಎಲ್ಲ ಸಿಹಿ ಘಟನೆ ಆಗ್ತಾನೆ ಹೋಗ್ಲಿ ಸರ್. ಮತ್ತೆ ಇದು ಮೊದಲ ನೆನಪು ಅಂತ ಹೇಳಿ ಒಂದು ಇರುತ್ತೆ ಸರ್ ಕಾನ್ಸೆಪ್ಟ್. ಏನಂದ್ರೆ ನಮಗ್ ಫಸ್ಟ್ ಸಿಕ್ಕಿದಂತ ಸಂಭಾವನೆ ಆಗಿರ್ಬೋದು, ಅಥವಾ ಮೊದಲು ಬೇಷ್ ಅನ್ಸ್ಕೊಂಡದ್ದಾಗಿರ್ಬೋದು. ಸೊ ಈ ತರ ಮೊದಲುಗಳು ಅಂತ ಹಲವಾರು ಒಬ್ಬ ಕಲಾವಿದರಿಂದಾಗಿರ್ಬೋದು, ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಸೊ ನಿಮ್ಮ ಮೊದಲುಗಳ ಸಾಲುಗಳಲ್ಲಿ ಬರುವಂತ 5 ಮೊದಲುಗಳು ನಿಮ್ ನೆನಪಿಗೆ ಬರೋದು? ಅದೇ ನನ್ ಮೊದಲೇ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಕೊಟ್ಟು ಅದು ಒಂದು ನೆನಪಿದೆ ರೀ. ಆಮೇಲೆ ಆಕಾಶವಾಣಿಯಲ್ಲಿ ಯುವಾಣಿ ನುಡಿಸಿದ್ದೆ ನಾನು ಫಸ್ಟ್ ಸ್ಟಾರ್ಟ್ ಆದ್ಮೇಲೆನೆ. ಯುವಾಣಿಗೆ ಸೆಲೆಕ್ಟ್ ಆದೆ. ಯುವಾಣಿಗೆ ಸೆಲೆಕ್ಟ್ ಆಗಿ ನುಡಿಸಿದ್ದು. ಆಮೇಲೆ ನಾನು ಕಂಟಿನ್ಯೂಸ್ 3 ಸರ್ತಿ ಕರ್ನಾಟಕ ಸ್ಟೇಟ್ ಯೂತ್ ಫೆಸ್ಟಿವಲ್ ಕನ್ಸರ್ಕೇಟಿವ್ 3 years ಫಸ್ಟ್ ಪ್ರೈಸ್ ತಗೊಂಡೆ. ಅದು ಒಂದು ಒಳ್ಳೆ ಒಂದು ಇದು. ಆಮೇಲೆ ಫಸ್ಟ್ ಟೈಮ್ ಅಬ್ರಾಡ್ ಟ್ರಾವೆಲ್ ಮಾಡೋದೊಂದು ಇದು ಬಂತು 2013 ಫಸ್ಟ್. ಅದೊಂದು ನನಗೆ ಒಂದು ಖುಷಿ. ಫಸ್ಟ್ ಟೈಮು ನೇಪಾಳಗೆ ಹೋದೆ ನಾನು. ಫಸ್ಟ್ ಕಾಠ್ಮಂಡು ಅಲ್ಲಿ ಕಾರ್ಯಕ್ರಮ ಇತ್ತು. ಅದು ಒಂದು ತುಂಬಾ ಸಂತೋಷ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನನ್ನ ಅಬ್ರಾಡ್ದು ಇದೆಲ್ಲ ಬೇರೆ ಬೇರೆ ಕಡೆ. ಅದೊಂದು ಒಳ್ಳೆ ನೆನಪು ಇದೆ.
ಈಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಅಬ್ರಾಡ್ ಅನ್ನುವಂತ ಕಾನ್ಸೆಪ್ಟ್. ಸೊ 16 ದೇಶಗಳು ಆಲ್ರೆಡಿ ಕವರ್ ಮಾಡಿದೀರಾ, ಹೆಚ್ಚು ಆಗಿರಬಹುದು ಕಮ್ಮಿಯೂ ಆಗಿರ್ಬೋದು. ಸೊ 16 ದೇಶಗಳಲ್ಲಿ ಇರುವಂತ ಸಂಸ್ಕೃತಿ, ಸೊ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ಅವರು ಇನ್ವೈಟ್ ಮಾಡಿರೋ ರೀತಿ ಆಗಿರ್ಬೋದು, ಅವರು ನಮ್ಮ ಶಾಸ್ತ್ರೀಯ ಸಂಗೀತವನ್ನ ಸಂಭ್ರಮಿಸೋದಾಗಿರ್ಬೋದು, ಯಾವ ರೀತಿಯಾಗಿತ್ತು ಸರ್? ತುಂಬಾ ಖುಷಿ ಪಡ್ತಾರೆ ಮೇಡಮ್ ಅಲ್ಲಿ. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ಬಹಳ ರೆಸ್ಪೆಕ್ಟ್ಫುಲಿ ನೋಡ್ತಾರೆ ನಮ್ಮ ಮ್ಯೂಸಿಕ್ ಅನ್ನ. ಅವತ್ತೆ ನಾನು ಸ್ಪೆಷಲಿ ಅಂದ್ರೆ ಒಂದು ತುಂಬಾ ದೊಡ್ಡ ಫೆಸ್ಟಿವಲ್ ಆಗುತ್ತೆ, ಓಜೋರಾ ಫೆಸ್ಟಿವಲ್ ಅಂತ ಹಂಗೇರಿಯಲ್ಲಿ, ಬಹಳ ದೊಡ್ಡ ಕಾನ್ಸರ್ಟ್ ಇದು. ಸುಮಾರು ಅದಕ್ಕೆ ಈಗ ಆಲ್ರೆಡಿ 1 ವರ್ಷದಿಂದನೇ ಮೊದಲೇ ಬುಕ್ ಆಗಿಬಿಟ್ಟಿರುತ್ತೆ ಆರ್ಟಿಸ್ಟ್ ಎಲ್ಲ, ಫುಲ್ ಲೈನಪ್ಪೇ. ಅದರಲ್ಲಿ ನಾನು 3 ಸರ್ತಿ ನುಡಿಸಿದ್ದೀನಿ. ಅದೊಂದು ನನಗೆ ಒಳ್ಳೆ ಭಾಗ್ಯನೇ ಅನ್ಬೇಕು. ಹೋದ ವರ್ಷ 2024 ಅಲ್ಲಿ ನಂದು ಅಲ್ಲಿತ್ತು. ಆಮೇಲೆ ಅದರಲ್ಲಿ ಅನುಷ್ಕಾ ಶಂಕರ್ ಅವ್ರದ್ದು ಇತ್ತು, ನಂದು ಇತ್ತು. ಇಬ್ಬರು ನಾವು ನುಡಿಸಿರೋದು. ಸಪ್ರೇಟ್ ಸ್ಟೇಜ್ ಇತ್ತು. ಬಟ್ ಆ ಲೈನ್ ಅಪ್ ಅಲ್ಲಿ ಇದ್ದೆ ನಾನು ಆರ್ಟಿಸ್ಟ್. ನೀವು ಮೇನ್ ವ್ಯತ್ಯಾಸ ಅನ್ನುವಂಥದ್ದನ್ನ ಏನ್ ಕಂಡ್ಕೊಂಡ್ರಿ ಅಂತ? ಯಾಕಂದ್ರೆ ಈಗ ಇಲ್ಲಿಯೂ ಸಾಕಷ್ಟು ಕಚೇರಿಗಳನ್ನ ನೀವು ಕೊಟ್ಟಂತವ್ರು, ಅಲ್ಲೂ ಕೊಟ್ಟಿದ್ದೀರಾ. ಸೊ ಅಲ್ಲಿಗೂ ಮತ್ತು ಇಲ್ಲಿಗೂ ನೀವು ಕೊಟ್ಟಂತಹ ಕಚೇರಿಗಳ ವಿಭಿನ್ನತೆ, ವ್ಯತ್ಯಾಸ ಅಂತ ಹೇಳಿ ಆದ್ರೆ ಯಾವ ರೀತಿಯ ವ್ಯತ್ಯಾಸಗಳು ಅನುಭವಿಸಿದ್ದೀರಾ ಅಂತ ಹೇಳಿ? ವ್ಯತ್ಯಾಸ ಅಂದ್ರೆ ಮೇಡಮ್, ಇಲ್ಲಿ ನುಡಿಸ್ಬೇಕಂದ್ರೆ ಭಾರತದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ ಯಾವ ಆರ್ಟಿಸ್ಟ್ ಬಂದು ಕುತ್ಕೊಂಡಿರ್ತಾರೋ, ಯಾರು ಹಿಂಗೆ ತಿಳುವಳಿಕೆ ಇದ್ದವ್ರು ಇರ್ತಾರೋ ಅಂತ. ವೆರಿ ಕಾಶಿಯಸ್. ರಾಗದಲ್ಲಿ ಬೇರೆ ಬೇರೆ ಪ್ರಯೋಗನ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಮಾಡ್ಬೇಕಾಗ್ತದೆ ಭಾರತದಲ್ಲಿ. ಯಾಕಂದ್ರೆ ಗೊತ್ತಿರೋದಿಲ್ಲ ಎಲ್ಲ. ಯಾಕಂದ್ರೆ ನಮ್ಮ ದೇಶ, ನಮ್ಮ ಇದು ಧರೋಹರ ಇದೆ, ನಮ್ಮ ಕಲ್ಚರ್ ಎಲ್ಲ ಗೊತ್ತಿರೋರು ಇರ್ತಾರೆ, ಇದು ಇರ್ತಾರೆ. ತುಂಬಾ ಪ್ಲಾನ್ಡ್ ಆಗಿ ಇದರಾಗಿ ನೋಡಿಸ್ಬೇಕು. ಅಲ್ಲಿ ಒಂದು ಸ್ವಲ್ಪ ನಾವು ಬೇರೆ ತರ ಎಕ್ಸ್ಪ್ಲೋರ್ ಮಾಡಿದ್ರು ನಡೆಯುತ್ತೆ ದೇಶದಲ್ಲಿ. ಬಟ್ ಅಲ್ಲಿನೂ ಸುಮಾರು ಜನ ಎಲ್ಲ ನಮ್ಮ ಭಾರತಕ್ಕೆ ಬಂದು ಕಲ್ಕೊಂಡು ಹೋಗಿದ್ದಾರೆ. ಬಹಳಷ್ಟು ಜನ ತಿಳುವಳಿಕೆ ಇದ್ದವರು ಇದ್ದಾರೆ. ಬಹಳಷ್ಟು ಅನುಭವ ಆಗಿದೆ. ನಾವು ನುಡಿಸಿದ ತಕ್ಷಣ ಸ್ಟೇಜ್ಲಿಂದ ಕೆಲವೊಮ್ಮೆ ರಾಗದ ಹೆಸರು ಅದು ಹೇಳೋದಿಲ್ಲ, ಅವರೇ ಬಂದು ಕೇಳ್ತಾರೆ ಈ ರಾಗ ಇತ್ತು, ಅಥವಾ ಒಮ್ಮೊಮ್ಮೆ ಫರ್ಮೈಶ್ ಮಾಡ್ತಾರೆ ಈ ರಾಗ ನುಡಿಸಿ ಅಂತ ಹೇಳಿ. ಇಷ್ಟೆಲ್ಲ ಅಲ್ಲೆಲ್ಲ ತಿಳುವಳಿಕೆ ಇದ್ದವರು ಇದ್ದಾರೆ, ಸುಮಾರು ಜನ ಇದ್ದಾರೆ. ಈ ಒಂದು ಸ್ವಲ್ಪ ಫ್ರೀಡಮ್ ಅಲ್ಲಿ, ಸ್ವಲ್ಪ ಈ ತರ ಫ್ರೀಡಮ್, ಆದರೆ ಡಿಸ್ಟ್ರಾಕ್ಷನ್ ಅಲ್ಲಿ ಕಮ್ಮಿ, ಇಲ್ಲಿ ಜಾಸ್ತಿ. ಆಗ್ಲೇ ನೀವು ಹೇಳಿದ್ರಿ ಶಿಸ್ತಿನ ಬಗ್ಗೆ ಅಂತ ಹೇಳಿ. ಒಬ್ಬ ಕಲಾವಿದ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸರ್, ಅವನ ಶಿಸ್ತಾಗಿರ್ಬೋದು, ರಂಗದ ಶಿಸ್ತಾಗಿರ್ಬೋದು, ವೇದಿಕೆಯಲ್ಲಿ ಕೂತಾಗ ಅವರು ಕೂರುವ ರೀತಿಯಿಂದ ಹಿಡಿದು ಪ್ರತಿಯೊಂದು. ನಾನು ಸಿತಾರ್ ನುಡ್ಸೋರು ಸಾಮಾನ್ಯ ನೋಡಿದೀನಿ, ಕಾಲು ಹಿಂಗಿಟ್ಟು ನುಡ್ಸುವಂತ ತುಂಬಾ ಕಷ್ಟದ ಪೋಸ್ಚರ್ ಅದು ಅಂತ ಅರ್ಧ ಗೋಮುಖಾಸನ ಇದರಲ್ಲಿ ಕುತ್ಕೊಂಡು ನುಡಿಸ್ಬೇಕಾಗುತ್ತೆ. ಅದಕ್ಕೆ ತುಂಬಾ ಫಿಸಿಕಲಿ ಸ್ಟ್ರೈನ್ ಆಗುತ್ತೆ ಮೇಡಮ್. ಕೈ ಎಲ್ಲ ಕಟ್ ಆಗುತ್ತದೆ ಸ್ಟ್ರಿಂಗ್. ನಾವೊಂದು ಮಿಜ್ರಾಬ್ ಅಂತ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಹಾಕೊಂಡೇ ನೋಡಿಸ್ಬೇಕು. ಅದು ಒಮ್ಮೊಮ್ಮೆ ತುಂಬಾ ಪೇನ್ ಆಗುತ್ತೆ. ಇದೇ ಪೋಸ್ಚರ್ ಅಲ್ಲಿ ಕೂತು ಬ್ಯಾಕ್ ಪೇನ್ ಆಗುತ್ತೆ ಕೆಲವರಿಗೆ ಶೋಲ್ಡರ್ ಪೇನ್ ಆಗುತ್ತೆ. ಈಗೆಲ್ಲ ಅದರದೇ ಆದಂತ ಕೆಲವೊಂದು ಇದು ಇದೆ. ಆದ್ರೆ ಅದನ್ನ ನುಡಿಸಿ ಆ ಸ್ವರನ್ನ ಹೊರಹೊಮ್ಮಿದಾಗ ಅದೆಲ್ಲ ಮರ್ತು ಹೋಗುತ್ತೆ, ಏನ್ ಮರ್ತು ಹೋಗುತ್ತೆ. ಖಂಡಿತ. ಸೊ ನಿಮ್ಮ ಫಿಸಿಕಲಿ ಪ್ರಿಪರೇಷನ್ ಅಂದ್ರೆ ಫಿಟ್ ಆಗಿರ್ಬೇಕು, ಮೆಂಟಲಿ ಫಿಟ್ ಆಗಿರ್ಬೇಕು, ಪ್ಲಸ್ ನಮ್ದು ದೇಹದ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು. ಯಾಕಂದ್ರೆ 1 ಗಂಟೆ 2 ಗಂಟೆ ಕಚೇರಿ ಕೊಡುವಂತದೆಲ್ಲ ಇರುತ್ತೆ. ಸೊ ಹೇಗಿರುತ್ತೆ ನಿಮ್ಮ ಡೈಲಿ ಡೇ ಫುಡ್ ಸ್ಟೈಲ್, ಫುಡ್ ಚಾರ್ಟ್? ನಾನೇನು ಅಷ್ಟು ಪರ್ಟಿಕ್ಯುಲರ್ ಇಲ್ಲ ಮೇಡಮ್, ಸ್ವಲ್ಪ ನಾರ್ಮಲ್ ಫುಡ್ ಇದು ಮಾಡ್ತೀನಿ. ಆದ್ರೆ ಸ್ವಲ್ಪ ಈ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಎಲ್ಲ ಸ್ವಲ್ಪ ಮಾಡ್ತೀನಿ. ಫಿಂಗರ್ಸ್ಗೆ, ಇದಕ್ಕೆ ಎಲ್ಲ, ಎಲ್ಬೋಗೆ, ಶೋಲ್ಡರ್ಗೆ ಸ್ವಲ್ಪ, ಅದು ಮತ್ತೆ ಬ್ಯಾಕ್ಗೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಒಂದು 15 ನಿಮಿಷ ಅದನ್ನ ಮಾಡ್ತೀನಿ. ಆಮೇಲೆ ಇಲ್ಲಾಂದ್ರೆ ಕಂಟಿನ್ಯೂಸ್ ಇಷ್ಟು ಕುತ್ಕೊಂಡು ನುಡಿಸೋದು ತುಂಬಾ ಕಷ್ಟ ಆಗುತ್ತೆ. ಫುಡ್ ಹ್ಯಾಬಿಟ್ಸ್ ಏನು ನಾರ್ಮಲ್, ಸ್ವಲ್ಪ ಶಕ್ತಿನೂ ಬೇಕಾಗುತ್ತೆ ಇದಕ್ಕೆ. ಪ್ರೋಟೀನು, ವಿಟಮಿನ್ ಇರುವಂತ ಒಂದ್ ಸ್ವಲ್ಪ ಫುಡ್, ಯಾಕಂದ್ರೆ ಸ್ಟಾಮಿನಾ ಇಂಪಾರ್ಟೆಂಟ್ ಆಗುತ್ತೆ, ಡಿಹೈಡ್ರೇಷನ್ ಆಗಬಾರ್ದು. ಸ್ಟಾಮಿನಾ ಬೇಕಾಗುತ್ತೆ. ಸೊ ಇನ್ನೊಂದು ಇರುತ್ತೆ, ಕಲಾವಿದನಲ್ಲೊಬ್ಬ ಕೇಳುಗ ಅಂತ. ನೀವು ಯಾರ ಸಿತಾರ್ವಾದವನ್ನ ಹೆಚ್ಚಾಗಿ ಕೇಳ್ತೀರಾ? ನೀವು ಯಾರ ಅಭಿಮಾನಿ ಅಂತ ಹೇಳಿ? ವಿಲಾಯತ್ ಖಾನ್ ಅವ್ರು ನನ್ನ ಆಲ್ ಟೈಮ್ ಫೇವರೇಟ್. ಓಕೆ, ಅವ್ರು ತುಂಬಾ ಕೇಳಿದ್ದೀನಿ ಅವ್ರ ಸಂಗೀತ. ಹಂಗೆ ಎಲ್ಲಾ ಸಿತಾರ್ದವ್ರನ್ನು ನಾನು ಕೇಳ್ತೀನಿ. ವಿಲಾಯತ್ ಖಾನ್ ಅವ್ರದ್ದು, ಆಮೇಲೆ ನಮ್ಮ ಗುರುಗಳೇ ಇದ್ದಾರೆ. ಆಮೇಲೆ ಶಾಹಿದ್ ಪರ್ವೇಜ್ ಅವ್ರದ್ದು ಭಾಳ ಕೇಳಿದ್ದೀನಿ. ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರು, ರಯೀಸ್ ಖಾನ್ ಅಂತ ಬಹಳ ದೊಡ್ಡ ಸಿತಾರ್ವಾದ. ಅವ್ರದ್ದು ಸಿತಾರೆಲ್ಲ ಈ ಪರಂಪರೆ ನಾನು ಫಾಲೋ ಮಾಡೋದು. ಆಮೇಲೆ ಗಾಯನದಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಅವರು
ನನ್ನ ಆಲ್ ಟೈಮ್ ಫೇವರೇಟ್ ಅವರು. ತುಂಬಾ ಗಾಯನ ಕೇಳಿದ್ದೀನಿ. ಸೊ ರಶೀದ್ ಖಾನ್, ಆಮೇಲೆ ಕಿಶೋರಿ ಅಮನ್ಕರ್ ಅವರು ಇದ್ದಾರೆ, ಉಸ್ತಾದ್ ಅಮೀರ್ ಖಾನ್ ಅವರು, ಇಂಥ ಎಲ್ಲ ದೊಡ್ಡ ದೊಡ್ಡವ್ರ ಸಂಗೀತಗಾರರು ಕೇಳಿ ಸ್ವಲ್ಪ ಸ್ವಲ್ಪ ಏನಾದರೂ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದು, ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ಈ ಕೇಳುವುದು ಮತ್ತೆ ಅನುಭವಿಸ್ತಾ ಹೋದಾಗೆ ಅನುಕರಣೆ ಅನ್ನುವಂಥದ್ದು ಎಲ್ಲೋ ಬರುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಅದು ತುಂಬಾ ಸುಳ್ಳು ಅಂತ ಹೇಳುವವರು ಸಹ ಇದ್ದಾರೆ. ಅನುಕರಣೆ ಅಂತ ಆಗಲ್ಲ, ಇನ್ಫ್ಲುಯೆನ್ಸ್ ಅನ್ನುವಂತ. ಆತರ ನಿಮಗೆ ತುಂಬಾ ಇನ್ಫ್ಲುಯೆನ್ಸ್ ಆದಂಥವರು ನಿಮ್ಮ ನುಡಿಸುವಿಕೆಗೆ ಆತರ ಯಾರಾದ್ರೂ ಇದಾರೆ ಅಂತ ಹೇಳಿ? ಶಹೀದ್ ಫೈಜ್ ಅವ್ರದ್ದೇ ಇನ್ಫ್ಲುಯೆನ್ಸ್ ಜಾಸ್ತಿ. ಈಗಿನ ಜನರೇಷನ್ ಅಲ್ಲಿ ಆಟೋಮೆಟಿಕಲಿ ಆ ಒಂದು ಇದನ್ನ ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ ಸ್ವಲ್ಪ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ತುಂಬಾ ಆಗ್ತಿತ್ತು, ಆಮೇಲೆ ಸ್ವಲ್ಪ ಅಂದ್ರೆ ಅನುಭವ ಆದಂಗೆ ಈಗ ನಮ್ಮ ಗುರುಗಳದ್ದು ಸ್ಟೈಲ್ ಅಂತೂ ನಾನು ಫಾಲೋ ಮಾಡ್ತೀನಿ. ಆಮೇಲೆ ಪ್ರತಿಯೊಬ್ಬ ಕಲಾವಿದನಲ್ಲಿ ಅವನದೇ ಆದ ಒಂದು ಸ್ಟೈಲ್ ಅಂತ ಹೊರಹೊಮ್ಮುತ್ತದೆ. ಸರ್ಟೇನ್ ಇಯರ್ಸ್ ಪ್ರಾಕ್ಟೀಸ್ ಮಾಡಿ ತಮ್ಮದೇ ಆದ ಒಂದು ಏನೋ ಒಂದು ವಿಚಾರ ಇದು. ಇವಾಗ ಆ ಒಂದು ರೂಟ್ ಅಲ್ಲಿ ನಾನಿದ್ದೀನಿ, ಪ್ರಯತ್ನ ಮಾಡ್ತೀನಿ ನನ್ನದೇ ಒಂದು ಕೆಲವೊಂದು ವಿಚಾರನ ಜಾಸ್ತಿ ಎಂಫಸೈಸ್ ಮಾಡಿ ಅದನ್ನ ನಾನು ಪ್ರದರ್ಶನ ಮಾಡಿ ಪ್ರಯತ್ನ ಮಾಡ್ತೀನಿ. ಅದ್ರ ಬಗ್ಗೆನೇ ಮಾತಾಡ್ಬೇಕು, ಯಾಕಂದ್ರೆ ಸ್ವರ ತರಂಗ ಆ ಹೆಸರು ಆಕ್ಚುಲಿ ತುಂಬಾ ಸ್ವೀಟ್ ಆಗಿದೆ. ಯಾಕಂತಂದ್ರೆ ಸ್ವರ ತರಂಗ. ಸೊ ಅದರ ಮೂಲಕ ನೀವು ಸಂಗೀತ ಅಕಾಡೆಮಿಯನ್ನ ಸ್ಟಾರ್ಟ್ ಮಾಡಿದೀರಾ. ಸೊ ನಿಮ್ಮ ಶಿಷ್ಯ ಬೃಂದ, ನಿಮ್ಮ ಈ ಸಂಘಟನೆ, ಇದ್ರ ಬಗ್ಗೆ ಮಾತನಾಡೋದಾದ್ರೆ ಇವಾಗ ಸ್ಟಾರ್ಟ್ ಆಯ್ತು ಸರ್? ಯಾವಾಗ ಸ್ಟಾರ್ಟ್ ಮಾಡಿದ್ದು? 2010ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಸಂಗೀತ. ಈ ಸುಮಾರು 16 ವರ್ಷ ಆಯ್ತು, ಆಲ್ಮೋಸ್ಟ್ 15-16 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಾನು ಮೊದಲಿನಿಂದನೂ ಸ್ವಲ್ಪ ಪಾಠ ಅಂತೂ ಮಾಡ್ತಿದ್ದೆ. ಬಿಫೋರ್ 2010 ಆಲ್ಸೋ ಮಾಡ್ತಾನೆ ಇದ್ದೆ. ಬಟ್ ಇದನ್ನ ನಾನು ರಿಜಿಸ್ಟರ್ ಮಾಡಿ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದು 2010ರಲ್ಲಿ. ಸುಮಾರು ಶಿಷ್ಯಂದ್ರು ಕಲಿತಿದ್ದಾರೆ, ನಡೀತಾನೇ ಇದೆ ನಿರಂತರ. ಇದೊಂದು ನಂದು ಡೈಲಿ ರುಟೀನು, ದಿನಾಲು ಕ್ಲಾಸ್ ತಗೊಳ್ಳೋದು ನಡೀತಾನೆ. ಮತ್ತೆ ಸುಮಾರು ನನ್ನ ಶಿಷ್ಯಂದ್ರು ಒಳ್ಳೆ ತಯಾರಾಗಿದ್ದಾರೆ, ಕೆಲವರು ಅಬ್ರಾಡ್ ಅಲ್ಲಿ ಇದ್ದಾರೆ, ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಡೀತಾ ಇದೆ. ಈಗ ಅದೇ ಹೇಳಿದಲ್ಲ, ನಿಮ್ಮ ಗುರುವಿನ ಮುಖ್ಯನೇ ನೀವು ಕಲ್ತಂತ ವಿದ್ಯೆ, ನಿಮ್ಮಿಂದ ನಿಮ್ಮ ಶಿಷ್ಯಂದ್ರಿಗೆ ದಾರ ಎಳೆಯುವಂತ ಸಮಯದಲ್ಲಿ ನಿಮ್ಮ ಗುರುವಿನ ಏನೋ ಒಂದು ಉಪದೇಶ ಆಗಿರ್ಬೋದು, ನಿಮಗೆ ಕೊಟ್ಟಂತ ಒಂದು ಸೀಕ್ರೆಟ್, ಅದನ್ನ ಯಾವ್ದಾರ ನೀವು ಮಕ್ಳಿಗೆ ಕಳಿಸ್ತಾ ಇದ್ದೀರಾ ಅಂತ ಹೇಳ್ಕೊಂಡು? ಹೇಳ್ಕೊಡ್ತೀನಿ. ಸುಮಾರು ವರ್ಷದಿಂದ ಕಲಿತಿದ್ದಾರೆ. ನನ್ನ ಶಿಷ್ಯ ಸಂದೀಪ್ ಹೆಗಡೆ ಅಂತಿದ್ದಾರೆ. ಆಮೇಲೆ ಬಹಳಷ್ಟು ಜನ ಈಗೆಲ್ಲ ಈ ಒಂದಿಬ್ರು ಎಲ್ಲಾರ ಹೆಸರು ತಗೊಂಡ್ರೆ ಉಳಿದವರಿಗೆ ನಮ್ಮ ಹೆಸರು ತಗೊಳ್ಳಿಲ್ಲ ನಮ್ಮ ಗುರುಗಳು ಅಂತ ಅನ್ಬಾರ್ದು. ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ, ಕಣಾದರಾಗುವಂತ, ಇವೆಲ್ಲ ಜರ್ಮನಿ ಅಮೆರಿಕಾದಲ್ಲಿ ಇರ್ತಾರೆ. ಇನ್ನೂ ಸುಮಾರು ಜನ ಇಲ್ಲೇ ಇದ್ದಾರೆ. ಈಗಂತೂ ಒಳ್ಳೆ ತಯಾರಾಗ್ತಿದ್ದಾರೆ. ಚೈತ್ರ ಅಂತ ಹೆಂಗ್ ಮಾಡ್ತಿದ್ದಾಳೆ, ಸುಮಾರು ಜನ ಇದ್ದಾರೆ. ಇನ್ನೊಬ್ಬ ತುಂಬಾ ಚಿಕ್ಕ ಹುಡುಗ ಇದ್ದಾನೆ, ಚಕ್ಷು ಅಂತ, ತುಂಬಾ ಚಿಕ್ಕ ಹುಡುಗ, ಈಸ್ ಜಸ್ಟ್ 7 years, ಪ್ರಾಕ್ಟೀಸಿಂಗ್ ವೆರಿ ವೆಲ್. ಅಂದ್ರೆ ಆ ಒಂದು ಯಾಕೆ ಒಂದು ಹೇಳ್ತೀನಿ ಅಂದ್ರೆ, ಅವನು 5.5 ವರ್ಷಕ್ಕೆ ನನ್ನ ಹತ್ರ ಸ್ಟಾರ್ಟ್ ಮಾಡಿದ. ತುಂಬಾ ಸೀರಿಯಸ್ ಆಗಿ ಈಗ ಅವ್ನು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಸಂಯುಕ್ತ ಅಂತ ಹುಡುಗಿದ್ದಾನೆ, ಅವನು ಮಾಡ್ತಿದ್ದಾನೆ. ಅಂದ್ರೆ ಈ ವಿಚಾರವಾಗಿ ನನಗೆ ಹೇಳೋದಾದ್ರೆ ಸರ್, ಯಾಕೆಂತಂದ್ರೆ ತುಂಬಾ ಜನಕ್ಕೆ ಇರುವಂತ ಒಂದು ಗೊಂದಲ ಇದು. ಇಂಥದ್ದೇ ಏಜ್ ಅಂತ ಈ ಸಂಗೀತ, ಯಾವುದೇ ಪ್ರಕಾರ ಆಗಿರ್ಬೋದು, ಸಂಗೀತದ ಕಲೀಲಿಕ್ಕೆ ಏನಾದ್ರು ಏಜ್ ಲಿಮಿಟ್ಸ್ ಇದೆಯಾ? ಇದಕ್ಕೆ ಸ್ವಲ್ಪ ಸಿತಾರ್ ದೊಡ್ಡ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಅದನ್ನ ಲೂಟ್, ಅದು ಸಿತಾರ್ದು ಒಂದು ಏನು ದಂಡಿ ಲೂಟ್ ಅಂತ ಹೇಳ್ತೀವಿ, ಸ್ವಲ್ಪ ಉದ್ದ ಇರೋದ್ರಿಂದ ಫಿಸಿಕಲಿ ಸ್ವಲ್ಪ ನಿಮ್ಗೆ ಒಂದು ಇದು ಬೇಕು, ಒಂದು ಸ್ವಲ್ಪ ಹೈಟು ಇದು ಪೂರಕ್ಕೆ. ಆದ್ರೆ ಕೆಲವರು ಡಿಟರ್ಮಿನೇಷನ್ ಇದ್ರೆ 5 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕೆಲವರಿಗೆ ತುಂಬಾ ಹೈಟ್ ಕಮ್ಮಿ ಇರುತ್ತೆ, ಸ್ವಲ್ಪ ಕಷ್ಟ ಪಡ್ತಾರೆ. ಯಾಕಂದ್ರೆ ಈ ನಮ್ಮ ಲೋವರ್ ಆಕ್ಟಿವ್ ನುಡಿಸ್ಬೇಕಂದ್ರೆ ಇಲ್ಲಿ ಕೈ ಕೆಳಗಡೆ ಹೋಗ್ಬೇಕಲ್ಲ, ಇಲ್ಲಿವರೆಗೆ ರೀಚ್ ಆಗೋದಿಲ್ಲ ಹೈಟ್ ಕಮ್ಮಿ ಇದ್ರೆ. ಪ್ರಯತ್ನ ಮಾಡ್ತಾ 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 ಫಿಸಿಕಲಿ ಹಂಗೆ ಒಂದು 2-3 ವರ್ಷದಲ್ಲಿ ಕರೆಕ್ಟ್ ಆಗಿಬಿಡುತ್ತೆ. 5-6 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 2 ವರ್ಷ ಅಂತೂ ಬೇಸಿಕ್ ಕಲೀಲೇಬೇಕು. ಫಸ್ಟ್ ಮಾಡೋದ್ರಲ್ಲೇ ಸ್ವಲ್ಪ ಫಿಸಿಕ್ನು ಸ್ವಲ್ಪ ಇದಾಗಿರುತ್ತೆ. ಆಟೋಮೆಟಿಕಲಿ ಪ್ರಾಕ್ಟೀಸ್ಲಿಂದ ಅದನ್ನು ನೀವು ರೀಚ್ ಮಾಡ್ಕೋಬಹುದು. ಇಂಥದ್ದೊಂದು ಗುಣ ಅವರಲ್ಲಿ ಇರಬೇಕು, ಇಂಥ ಒಂದು ವಾದ್ಯವನ್ನು ಕಲಿಬೇಕಾದ್ರೆ ಅಂತ ಹೇಳುವಂಥದ್ದು. ವಾದ್ಯಕ್ಕೆ ಅಂತಲ್ಲ ರೀ, ಓವರ್ ಆಲ್ ಸಂಗೀತಕ್ಕೆ ನಿಮ್ಗೆ ಅಪ್ರಿಸಿಯೇಷನ್ ಇರ್ಬೇಕು. ಯಾವತ್ತು ಸಂಗೀತಕ್ಕೆ ಯಾವುದೇ ಒಬ್ಬ ಕಲಾವಿದ ಆಗ್ಬೇಕಂದ್ರೆ ಅವನಲ್ಲಿ ಸಂಗೀತವನ್ನು ಅಪ್ರಿಸಿಯೇಷನ್ ಮಾಡೋಂಥ ಗುಣ ಆಟೋಮೆಟಿಕಲಿ ನ್ಯಾಚುರಲಿ ಇರಬೇಕು. ಯಾಕಂದ್ರೆ ಯಾವುದೇ ಥರದ್ದು ನಮ್ದು ಶಾಸ್ತ್ರೀಯ ಸಂಗೀತ ಅಥವಾ ಇನ್ಸ್ಟ್ರೂಮೆಂಟ್ಲ್ ಅಂತಲ್ಲ,
ಯಾವುದೇ ಒಂದು ಒಳ್ಳೆ ಸಂಗೀತ ಕೇಳಿದ್ರೆ ವಾ ಅಂತ ಒಂದು ಏನು ಆಟೋಮೆಟಿಕಲಿ ಬರುತ್ತಲ್ಲ ಆ ಒಂದು ಗುಣ ಬೇಕು ನೋಡಿ ಒಬ್ಬ ವ್ಯಕ್ತಿಗೆ. ಆಸಕ್ತಿ ಆಸಕ್ತಿ ಖಂಡಿತ. ಇಲ್ಲಾಂದ್ರೆ ಮೆಕ್ಯಾನಿಕಲಿ ಆಗ್ಬಿಡುತ್ತೆ. ಇದು ಸಂಗೀತ ಮೆಕ್ಯಾನಿಕಲಿ ಅಲ್ಲ, ಅಂದ್ರೆ ಸಿಕ್ಕಾಪಟ್ಟೆ ರಿಗ್ರೆಸ್ ಪ್ರಾಕ್ಟೀಸ್ ಮಾಡೋದು ಒಂದು ಕಡೆ, ಆ ಸ್ವರನ್ನ ಆನಂದಿಸೋದು ಒಂದು ಕಡೆ, ಅದೊಂದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾವುದೇ ಒಬ್ಬ ಕಲಾವಿದನ ನಮ್ದೇ ಅಂತ ಬೇರೆ ಯಾರೋ ಒಬ್ರು ಆರ್ಟಿಸ್ಟ್ನ ಚೆನ್ನಾಗಿ ನುಡಿಸಿದ್ದನ್ನ ಭಯಂಕರ ಅದು ಮನ್ಸಿಗೆ ಮುಟ್ಟಿದ ತಕ್ಷಣ ಆಟೋಮೆಟಿಕಲಿ ನೀವು ಅದಕ್ಕೆ ತಲೆ ಬಾಗ್ಲೇಬೇಕು, ವಾ ಅನ್ಲೇಬೇಕು. ಆ ಒಂದು ಗುಣ ಇದ್ರೆ ಅವ್ರ ಸಂಗೀತವನ್ನು ಈಸಿಯಾಗಿ ಇದು ಮಾಡ್ಕೋತಾರೆ ಅಂತ ಅನಿಸ್ತದೆ. ನೀವು ಸಾಕಷ್ಟು ದಿಗ್ಗಜ ಕಲಾವಿದರ ಜೊತೆಗೆ ಕೆಲಸ ಮಾಡಿದಂತ ಅನುಭವ ಇರುವವರು. ಸೊ ಆ ಒಂದು ದಿನಗಳನ್ನ ನೆನಪು ಹಾಕುದಾದ್ರೆ ಯಾರ ಜೊತೆ ನೀವು ಸಾಥ್ ಕೊಟ್ಟು ನುಡಿಸಿದಂಥದ್ದು ನಿಮ್ಗೆ ತುಂಬಾ ಕಾಡುತ್ತೆ ಸರ್? ನಾನು ಮೆಂಡೋಲಿನ್ ರಾಜೇಶ್ ಅವ್ರ ಜೊತೆಗೆ ಒಂದು ಜುಗಲ್ಬಂದಿ ಕಾರ್ಯಕ್ರಮ ಮಾಡಿದ್ದೀನಿ. ತುಂಬಾ ಫೇಮಸ್ ಕರ್ನಾಟಕ ಆರ್ಟಿಸ್ಟ್ ಅವರು. ಆಮೇಲೆ ಒಂದು ಸರ್ತಿ ಪಂಡಿತ್ ಅನಿಂದೋಳ್ ಚಟರ್ಜಿ ಅವ್ರ ಜೊತೆ ಒಂದು ವರ್ಕ್ಶಾಪ್ ಅಲ್ಲಿ ನೋಡಿಸೋ ಒಂದು ಭಾಗ್ಯ ಸಿಕ್ತು ನನಗೆ. ಆಮೇಲೆ ಕರ್ನಾಟಕ ಅನೇಕ ದೊಡ್ಡ ದೊಡ್ಡ ಹಿರಿಯ ತಬಲಾ ಆರ್ಟಿಸ್ಟ್ಗಳ ಜೊತೆ ನುಡಿಸೋ ಒಂದು ಭಾಗ್ಯ ಸಿಕ್ಕಿದೆ ನನಗೆ. ಆಮೇಲೆ ವಿದುಷಿ ಶ್ಯಾಮ್ಲಾ ಭಾವಿ ಅವ್ರನ್ನ ತುಂಬಾ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದಾರೆ. ಪಂಡಿತ್ ಸತೀಶ್ ಹಂಪಿಹೊಳಿ ಅವ್ರ ಜೊತೆ ಸುಮಾರು ಕಾರ್ಯಕ್ರಮ ನಡೆಸಿದ್ದೀನಿ ನಾನು. ಬಹಳಷ್ಟು ತುಂಬಾ ಕಾರ್ಯಕ್ರಮ ಎಲ್ಲ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಗಿದೆ. ಆಮೇಲೆ ನಮ್ಮ ಗುರುಗಳ ಜೊತೆ ಮತ್ತೆ ಬಹಳ ಸರ್ತಿ ಜೊತೆ ನುಡಿಸೋ ಅಂತ ಒಂದು ಭಾಗ್ಯನೂ ನನ್ಗೆ ಸಿಕ್ತು. ಇನ್ನೊಂದು ಕೇಳ್ಬೇಕಾಗಿರೋದು ಅಂದ್ರೆ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಗರಾನೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸರ್. ಸೊ ನೀವು ಇಂದೋರ್ ಬಿನ್ಕರ್ ಗರಾನೆ ಮೂಲಕ ಬಂದಿರುವಂತದ್ದು. ಸೊ ಇದರ ಸುತ್ತ ನಮಗೆ ಮಾಹಿತಿ ಕೊಡೋದಾದ್ರೆ ಏನಿದು ಗರಾನೆ? ನೋಡಿ, ನಮ್ ಇಂದೋರ್ ಬಿನ್ಕಾರ್ ಘರಾನ ಮೂಲತಃ ಇವಾಗ ಅದನ್ನ ಧಾರವಾಡ ಘರಾನ ಅಂತಾನೂ ಕರೀತಾರೆ. ಯಾಕಂದ್ರೆ ಸುಮಾರು ವರ್ಷದಿಂದ ನಮ್ಮ ಗುರುಗಳು ಅಜ್ಜವರು ಸಿತಾರ್ ಅಹಮದ್ ಖಾನ್ ಅವರು ಧಾರವಾಡದಲ್ಲಿ ಬಂದು ನೆಲೆಸಿದ್ರಿಂದ ಈಗ ಅವ್ರ ಪರಂಪರೆ ಅಲ್ಲೇ ಮುಂದುವರಿತು. ಹಾಗಾಗಿ ಈಗ ಧಾರವಾಡ ಘರಾನೆ ಅಂತಾನೆ ಈಗ ಅದನ್ನ ಚೇಂಜ್ ಆಗಿದೆ. ಈಗ ನಮ್ಮ ಸ್ಪೆಷಲಿ ಹೇಳ್ಬೇಕಂದ್ರೆ ಸಿತಾರಲ್ಲಿ ಸುಮಾರು ಘರಾನೆಗಳಿದೆ. ಇಮ್ದಾದ್ ಖಾನಿ ಘರಾನ ಅಂತ ಇದೆ, ಸೇನಿಯಾ ಘರಾನ ಇದೆ, ಮೇಹರ್ ಘರಾನ ಇದೆ, ಆಮೇಲೆ ವಿಷ್ಣುಪುರ್ ಘರಾನ ಅಂತಿದೆ, ಜೈಪುರ್ ಘರಾನ ಇದೆ. ಸಿತಾರಲ್ಲಿ ಈ ತರ ಸುಮಾರು ಘರಾನಗಳಿದೆ. ಈಗ ಒಂದು ಪರ್ಟಿಕ್ಯುಲರ್ ಸ್ಟೈಲ್ ನ ಫಾಲೋ ಮಾಡ್ತಿದ್ರು, ಅದಕ್ಕೆ ಘರಾನ ಅಂತ ಹೇಳಿ ಹೆಸರು. ಅಂದ್ರೆ ಈಗ ನುಡಿಸೋ ಒಂದು ಪ್ಲೇಯಿಂಗ್ ಒಂದು ಸ್ಟೈಲ್ ಅಲ್ಲಿ ನೀವು ನೋಡಿದ್ರೆ ಅವರು ಈ ಘರಾನದವರು ಅಂತ. ಇವಾಗ ಸ್ವಲ್ಪ ಹೇಳೋದು ಸ್ವಲ್ಪ ಕಷ್ಟ, ಬಟ್ ಯಾಕಂದ್ರೆ ಎಲ್ಲ ಸುಮಾರು ವರ್ಷ ಯಾವ ರೀತಿಯ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಪ್ಲೇಯಿಂಗ್ ಅಲ್ಲಿ ಈಗ ನಾನ್ ನಿಮ್ಗೆ ಹೇಳಿದೆ, ಒಂದು ತಾನು ಪ್ಯಾಟರ್ನ್ಸ್ ಆಯ್ತು, ಒಂದು ಆಲಾಪದೊಂದು ಪದ್ಧತಿ ಆಯ್ತು, ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದರಲ್ಲಿಂದ ನೀವು ಅದನ್ನ ರಿಕಗ್ನೈಸ್ ಮಾಡ್ಬೋದು, ಇವರು ಈ ಶೈಲಿಯವರೇ ಇದ್ದಾರೆ, ಇವ್ರ ಗುರುಗಳು ಮೋಸ್ಟ್ಲಿ ಈ ಪರಂಪರೆಯವರು ಇರ್ಬೋದು ಅಂತ ನೀವು ಈಸಿಲಿ ಅದನ್ನ ನೀವು ರಿಕಗ್ನೈಸ್ ಮಾಡ್ಬೋದು. ಅಂದ್ರೆ ಅನ್ಲೆಸ್ ಆ ವ್ಯಕ್ತಿಯ ಅದೇ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿರಬೇಕು ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಏನಾಗಿದೆ ಅಂದ್ರೆ ನಿಮ್ಗೆ ಎಲ್ಲಾ ಕಡೆನೂ ಕೇಳಲಿಕ್ಕೆ ಮೊದಲು ಆ ಒಂದೇ ಪದ್ಧತಿನ ಯಾಕೆ ಫಾಲೋ ಆಗ್ತಿತ್ತು ಅಂದ್ರೆ ನಿಮ್ ಬೇರೆ ಆರ್ಟಿಸ್ಟ್ ನ ಕೇಳೋಕೆ ತುಂಬಾ ಕಮ್ಮಿ ಸಿಗ್ತಾ ಇತ್ತು. ಅನ್ಲೆಸ್ ಬರೀ ನಿಮ್ಮ ಗುರುಗಳ ಹತ್ರನೇ ನೀವು ಕಲಿಬೇಕು, ಅವ್ರು ಹೆಂಗ್ ನುಡಿಸ್ತಾರೆ ಅದೇ ಪ್ಯಾಟರ್ನ್ ಅಲ್ಲೇ ಶಿಷ್ಯನು ತಯಾರಾಗ್ಬಿಡ್ತೀವಿ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಸುಮಾರು ಕೇಳಲಿಕ್ಕೆ ಸಿಕ್ಕಾಪಟ್ಟೆ ಮಟೀರಿಯಲ್ ಇದೆ. ಒಂದ್ಸರ್ತಿ ಯೂಟ್ಯೂಬ್ ತೆಗೆದ್ರೆ ನಿಮ್ಗೆ ಇಡೀ ಜಗತ್ತಿನ ಎಲ್ಲಾ ಕಲಾವಿದರು ಸಿಕ್ಬಿಡ್ತಾರೆ. ಕೇಳಿ ಅವ್ರದ್ರಲ್ಲಿ ಏನು ಬೆಸ್ಟ್ ಇದು ಇದೆ ಆ ಕ್ವಾಲಿಟಿನ ತಗೊಳ್ಳೋದು. ಇನ್ನು ಮಿಕ್ಸ್ ಮಾಡ್ಕೊಂಡು ಕಲಾವಿದರು ಈಗ ನಿಮ್ಗೆ ಕೆಲವೊಂದು ಸರ್ತಿ ಹೇಳೋದೇ ಕಷ್ಟ ಆಗ್ಬಿಡುತ್ತೆ, ಇವ್ರು ಇದೇ ಘರಾನೆಯವರು ಅಂತ. ಯಾಕಂದ್ರೆ ಎಲ್ಲ ಅದರಲ್ಲಿ ಬಂದ್ಬಿಟ್ಟಿರುತ್ತೆ ಅವ್ರು ಪ್ಯಾಟರ್ನ್. ಬಟ್ ಏನೇ ಇದ್ರು ಒಂದು ಗುರುಗಳ ಪದ್ಧತಿ ಅಂತ ಫಾಲೋ ಮಾಡೇ ಮಾಡ್ತಾರೆ ಎಲ್ಲ ಸರ್ಟೆನ್ ಇದು. ಓಕೆ, ಮತ್ತೆ ಈ ಸಂಗೀತ ಅನ್ನುವಂಥದ್ದು ಸರ್ ಯಾವುದೇ ಮುಖವಾಡ ಇಲ್ಲದೆ ಇರುವಂತಹ ಒಂದು ಜಗತ್ತು ಅಂತ ಹೇಳ್ಬೋದು. ಅಂದ್ರೆ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಸೊ ಈ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಸ್ವತಂತ್ರವಾಗಿರುವಂತಹ ಒಂದು ಕ್ಷೇತ್ರ. ಸೊ ಇದರ ಸುತ್ತ ಮಾತನಾಡೋದಾದ್ರೆ ಸರ್, ಒಂದು ಮುಕ್ತ ಪ್ರಪಂಚ, ಒಂದು ಸುಂದರ ಪ್ರಪಂಚದ ಬಗ್ಗೆ. ಸಂಗೀತ ಇದಕ್ಕೆ ಜಾತಿ ಧರ್ಮ ಯಾವುದು ಇಲ್ವೇ, ಅದೆಲ್ಲರಿಗಿಂತ ಮೇಲಿರುವಂತದ್ದು ಒಂದು ಸಂಗೀತ. ಇಲ್ಲಿ ಈ ಸಂಗೀತದ ಮುಖಾಂತರವೇ ನೀವು ನಿಮ್ಮ ಇಷ್ಟವಾದ ದೇವರನ್ನ ನೀವು ಧ್ಯಾನ ಮಾಡಬಹುದು ಇದ್ರ ಮುಖಾಂತರ. ಇದಕ್ಕೆ ಯಾವುದು ಅಂದ್ರೆ ಈ ಸಂಗೀತ ಸ್ವರಗಳೇ ನಮ್ಗೆ ದೇವರ ತರ. ಅದನ್ನ ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ನಮ್ಗೆ ಪೂಜೆ. ಈಗ ನಮ್ಮ ಗುರುಗಳು ಅವ್ರು ಮುಸ್ಲಿಂ ಧರ್ಮ, ನಾವು ಹಿಂದೂ,
ಬಟ್ ಈ ತರ ನಾವು ಎಂದೂ ನಮಗೆ ಆ ಒಂದು ಇದನ್ನೇ ಬಂದಿಲ್ಲ ನಮ್ಮ ಜೀವನದಲ್ಲಿ. ತುಂಬಾ ಅನ್ಯೋನ್ಯತೆಯಿಂದ ಅವರು ನಮ್ಮಷ್ಟು ಪ್ರೀತಿಯಿಂದ ತೋರಿಸ್ತಾರೆ. ನಮ್ಮ ಗುರುಗಳ ಬಗ್ಗೆ ನನಗಂತೂ ಅಗಾಧವಾದ ರೆಸ್ಪೆಕ್ಟು. ಆ ಒಂದು ಇದರಿಂದ ನಮ್ಗೆ ಯಾವತ್ತೂ ಈ ಸಂಗೀತದ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಈ ಭಾವನೆನೇ ಬರೋದಿಲ್ಲ. ಇದು ಒಂದೇ ಕ್ಷೇತ್ರ ಸದ್ಯಕ್ಕೆ ಉಳಿದಿರೋದಲ್ಲಿ ನಮ್ಗೆ ಈ ತರ ಯಾವಾಗಲೂ ಈ ಧರ್ಮ ಇದರ ಬಗ್ಗೆ ಇದು ಬರೋದೇ ಇಲ್ಲ. ಅದಕ್ಕಿಂತ ಮೇಲಿರೋದಂತೂ ನನಗನ್ಸ್ತದೆ ಇದು. ತುಂಬಾ ಸೀರಿಯಸ್ ಆಗಿ ಕಾನ್ವರ್ಸೇಷನ್ ಹೋಗ್ತಾ ಇದೆ. ಒಂದ್ ಸ್ವಲ್ಪ ಟರ್ನ್ ಮಾಡೋಣ ಅಂತ ಹೇಳಿ ಸರ್. ಈಗ ಸಾಮಾನ್ಯವಾಗಿ ಕಲಾವಿದರೊಬ್ರು ಸಿಕ್ಕಿದ್ರು ಅಂತಂದಾಗ ವೆರಿ ಕಾಮನ್ ಪೀಪಲ್ಸ್ ಕೇಳುವಂತ 5 ಕಾಮನ್ ಪ್ರಶ್ನೆಗಳು ಯಾವ ತರ ಇರುತ್ತೆ ಸರ್? ಫನ್ನಿಯಾಗಿ ಹೇಳ್ಬೋದು. ಫನ್ನಿಯಾಗಿ ಅಂತಂದ್ರೆ ಕೆಲವರಿಗೆ ಕಾಲು ಎಳೆಯೋದೊಂದು ಒಂದು ಇದು ಇರುತ್ತೆ ನಮ್ಮ ಕಲಾವಿದರಲ್ಲಿ. ಏನಪ್ಪಾ ನಿನ್ನೇನ್ ತುಂಬಾ ಜೋರು ಕಚೇರಿಗಳು ಹಂಗೆ ಕೇಳ್ತಾರೆ. ಅಥವಾ ಎಲ್ಲೆಲ್ಲಿ ಕಚೇರಿ ಇದೆ, ಎಲ್ಲೆಲ್ಲಾಯ್ತು, ಮೊನ್ನೆ ಏನ್ ಭಾರಿ ಜೋರಾಯ್ತು ಅಂತ ಹೇಳಿ ಅಂತ ಒಂದು ಇದು. ಕೆಲವೊಬ್ರು ನಾನು ಹೆಚ್ಚಾಗಿ ಪ್ರಾಕ್ಟೀಸ್ ಹೆಂಗ್ ನಡೀತಿದೆ ಅಂತ ಕೇಳ್ತೀನಿ ಎಲ್ಲರಿಗೂ. ರಿಯಾಜ್ ಹೆಂಗ್ ನಡೀತಿದೆ, ಡೈಲಿ ಒಂದು ಕಾಮನ್ ಕನ್ವರ್ಸೇಷನ್. ಈ ಕಲಾವಿದ ಸಿಕ್ಕಾಗ ಸರ್, ಅಂದ್ರೆ ಬೇರೆ ತರದ್ದು ಆಗಿರ್ಬೋದು. ಈಗ ತಬಲಾ ವಾದಕರು ಸಿತಾರ್ ವಾದಕರನ್ನ ಭೇಟಿ ಆದಂತ ಸಮಯದಲ್ಲಿ ನಡೆಯುವಂತ ಕಾನ್ವರ್ಸೇಷನ್ ಯಾವ ರೀತಿಯಾಗಿರುತ್ತೆ? ಅಪಾರ್ಟ್ ಫ್ರಮ್ ಕಾನ್ಸರ್ಟ್ ಬಿಟ್ಟು ನಾವು ಬೇರೆ ಕಡೆ ಸಿಕ್ಕರೆ ಹೆಚ್ಚಾಗಿ ಮ್ಯೂಸಿಕ್ ಬಗ್ಗೆ ಮಾತಾಡೋದು ತುಂಬಾ ಕಮ್ಮಿ. ಸುಮ್ಮನೆ ಇದು ಲೈಫ್ ಹೆಂಗ್ ನಡೀತಿದೆ, ಎಲ್ಲೋಗಿದೆ, ಮೊನ್ನೆ ಅಲ್ಲೇ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಇದೇ ತರಾನೇ ಇರ್ತದೆ. ನಾನು ತಬ್ಲಾದವ್ರ ಜೊತೆ ಸಿಕ್ಕರೆ ನಾನು ಆ ಟೈಮ್ನ ಹೆಚ್ಚಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಏನಾದ್ರೂ ಒಂದು ಲೆಕ್ಕಾಚಾರನೋ ಇದನ್ನು ಇದರಲ್ಲಿ ಮ್ಯಾಥ್ಸ್ ಇರುತ್ತೆ ಸಿಕ್ಕಾಪಟ್ಟೆ. ತಬಲಾ ಅಂದ್ರೆ ಮ್ಯಾಥಮೆಟಿಕ್ಸ್, ಅದನ್ನ ನಾವು ಅಳವಡಿಸ್ಕೋತೀವಿ ನಮ್ಮ ಇನ್ಸ್ಟ್ರೂಮೆಂಟ್ ಅಲ್ಲಿ. ಇದು ಹೆಂಗ್ ಬರ್ತದೆ, ಈ ತಾಳದಲ್ಲಿ ಇದನ್ನ ಹೆಂಗ್ ಮಾಡೋದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದು. ಈ ತರ ಒಂದು ಕನ್ವರ್ಸೇಷನ್ ಇರ್ತದೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಮಾನ್ಯ ಇರುತ್ತೆ ಈ ತರ ಸಂಗೀತದ ಸ್ಟ್ರೀಮ್ ಅಲ್ಲಿ ಇರುವವರಿಗೆ ನಾವೊಂಥರ ಮುಜುಗರ ಆಗತ್ತೆ ಮಾತಾಡ್ಸ್ಲಿಕ್ಕೆ. ತುಂಬಾ ಶಿಸ್ತವರು, ಅವ್ರು ತುಂಬಾ ಫನ್ನಿ ಆಗಿರಲ್ಲ, ತುಂಬಾ ಏನು ಅದೇನೇ ಅಂತ ಹೇಳ ಒಂದು ಗುಂಪಿಗೆ ಮಾತ್ರ ಸೀಮಿತ ಆಗಿರ್ತಾರೆ, ಆತರ ಶಾಸ್ತ್ರೋಕ್ತವಾಗಿ ಮಾತಾಡ್ತಾರೆ. ಈ ರೀತಿಯ ಯೋಚನೆಗಳು ಕಾಮನ್ ಪೀಪಲ್ಸ್ ಬರೋದು ಸಾಮಾನ್ಯ. ಸೊ ಇದ್ರ ಆಚೆಗೆ ನಿಮ್ಮ ಕಾಮನ್ ಡೇ ಟು ಲೈಫ್ ಅಲ್ಲಿ ಹೆಂಗಿರುತ್ತೆ ನಿಮ್ ಕಾನ್ವರ್ಸೇಷನ್ ಅಂತ? ಭಯಂಕರ ನಾವು ಜಾಲಿ ಇರ್ತೀವಿ, ಇಷ್ಟು ಮಾತ್ರ ನಿಜ. ಸಂಗೀತಗಾರರು ತುಂಬಾ ಜಾಲಿ ಇರ್ತಾರೆ ಅವತ್ತು. ಯಾಕಂದ್ರೆ ನಮ್ ಪ್ರೊಫೆಷನ್ನೇ ತುಂಬಾ ಉಲ್ಲಾಸ ಕೊಡುವಂತ ಪ್ರೊಫೆಷನ್. ನಾವು ಯಾವತ್ತು ಯಾರೇ ಸಿಗ್ಲಿ ತುಂಬಾ ಜಾಲಿಯಿಂದ ಮಾತಾಡಿಸೋದು, ಖುಷಿಯಿಂದ ಇರೋದು, ಇದೇ ನಮ್ದು ಇದು. ಯಾಕಂದ್ರೆ ಈ ಪ್ರೊಫೆಷನ್ ಚೂಸ್ ಮಾಡ್ಕೊಳ್ಳೋ ಉದ್ದೇಶನೇ ನಮ್ದಿದು. ಅಂದ್ರೆ ಫಸ್ಟಿಗೆ ಗೊತ್ತಿರೋದಿಲ್ಲ, ಇದರಲ್ಲಿ ಬಂದ ತಕ್ಷಣ ಅದೇ ತರ ಆಗ್ಬಿಡುತ್ತೆ ನಮ್ಮ ಮನಸ್ಥಿತಿ ಆಟೋಮೆಟಿಕಲಿ. ಓಕೆ, ಸೊ ಅದ್ರ ಆಚೆಗೆ ಸರ್ ಇದನ್ನೆಲ್ಲ ನಾವು ಸೈಡಿಗೆ ಇಟ್ಟು, ಸಂಜೀವ್ ಅವರೊಬ್ರು ಹ್ಯೂಮನ್ ಬೀಯಿಂಗ್, ಡೇ ಟು ಲೈಫ್ ನಿಮ್ಮದು ದಿನ ಹೆಂಗ್ ಆರಂಭ ಆಗುತ್ತೆ, ನೀವ್ ಹೆಂಗ್ ಇರ್ತೀರಾ, ನಿಮ್ ಮನೆಯವರು, ಸುತ್ತಮುತ್ತಲಿನ ವಾತಾವರಣ, ಸೊ ನಿಮ್ಮ ಉಳಿದ ಅಭ್ಯಾಸಗಳು ಯಾವ ತರ ಎಲ್ಲ ಇದೆ ಅಂತ ಹೇಳಿ. ಕ್ರಿಕೆಟ್ ನೋಡ್ತೀರಾ ಸರ್? IPL ಸ್ಟಾರ್ಟ್ ಆಗಿದೆ. ಖಂಡಿತ, ನಾನು ತುಂಬಾ ದೊಡ್ಡ ಕ್ರಿಕೆಟ್ ಫ್ಯಾನು. ಮೊದಲಿನಿಂದ ತುಂಬಾ ಚಿಕ್ಕವನಿದ್ದಾಗಿಂದ ನಾನು ಕ್ರಿಕೆಟ್ ಪ್ಲೇಯರೇ ಆಗ್ಬೇಕಂತ ನಂದು ಒಂದು ಇದು ಇತ್ತು ಚಿಕ್ಕವನಿದ್ದಾಗ. ಅದು ಇರ್ಲಿಲ್ಲ ನಾನು ಇದರಲ್ಲಿ, ಈ ಕಡೆ ಸಂಗೀತದಲ್ಲಿ ಬಂದ್ಬಿಟ್ಟೆ. ಕ್ರಿಕೆಟ್ ಯಾವಾಗ್ಲೂ ಫಾಲೋ ಮಾಡ್ತೀನಿ. ನನಗೆ ಅರ್ಲಿ ಮಾರ್ನಿಂಗ್ ಹೇಳೋದೊಂದು ಅಭ್ಯಾಸ. ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? ನಾನು 4:45, 5 o'clock ಎದ್ದಿರ್ತೀನಿ. ಎಲ್ಲಿ ಎದ್ದ ತಕ್ಷಣ ಫಸ್ಟ್ ಸಿತಾರ್ ಎತ್ತೋದು. ತಕ್ಷಣ ಅದು ನಮ್ ಗುರುಗಳ ಪಾಠ ಆಗ್ಬಿಟ್ಟಿದೆ. ತಕ್ಷಣ ಸ್ವಲ್ಪ ಮಾಡೇ ಮುಂದಿಂದು ಕೆಲಸ. ಅದೊಂದು ಏನಾಗುತ್ತೆ ಅಂದ್ರೆ ಮೇಡಮ್, ಒಂದ್ ಸರ್ತಿ ನಮ್ದೊಂದು 1 hour ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಇಡೀ ದಿವಸ ನಾವು ಬೇರೆ ಯಾವುದೇ ಕೆಲ್ಸಕ್ಕೂ ಮಾಡಿದ್ರೆ ಅದೊಂದು ರಿಗ್ರೆಟ್ ಇರೋದಿಲ್ಲ. ಇವತ್ತಿನ ನಾನು ಪ್ರಾಕ್ಟೀಸ್ ಆಗಿದೆಯಪ್ಪ ಅಂತ ಒಂದು ಮನ್ಸಿಗೆ ಸಂತೋಷ ಇರುತ್ತೆ. ಅದು ಇಲ್ಲ, ಇಡೀ ದಿವಸ ನಾವು ಬೇರೆ ಕೆಲಸ ಮಾಡಕ್ ಹೋದ್ರೆ ಆ ಕೆಲಸದಲ್ಲಿ ಅಥವಾ ಸ್ಲೋಲಿ ಒಂದು ಒತ್ತಡ ಸ್ಟಾರ್ಟ್ ಆಗ್ತದೆ. ಪ್ರಾಕ್ಟೀಸ್ ಎಲ್ಲ ಏನಿಲ್ಲ, ನಾನು ಬರೀ ಅಲ್ಲಿ ತಿರ್ಗಾಡ್ತಿದ್ದೀನಿ, ಇದು ಅದು ಏನೋ ಒಂದು ನಮಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು. ಪ್ರಾಕ್ಟೀಸ್ ಆಗಿತ್ತಂದ್ರೆ ಇಡೀ ದಿವಸ ಉಲ್ಲಾಸ ಇರ್ತದೆ ಮನಸ್ಸು. ಆಮೇಲೆ ಅಡಿಗೆ ಏನಾದ್ರು ಮಾಡ್ಕೋತೀರಾ ಸರ್? ನೀವೇ ಅಡಿಗೆ ಮಾಡ್ತೀನಿ. ಅಡಿಗೆ ಬರುತ್ತೆ, ಬೇಸಿಕ್ ಎಲ್ಲ ಅಡಿಗೆ ಬರುತ್ತೆ, ಚೆನ್ನಾಗೇ ಬರುತ್ತೆ, ಅಡಿಗೆ ಬರುತ್ತೆ. ಆಮೇಲೆ ನನಗೆ ಫಿಲ್ಮ್ ಹಾಡನ್ನು ನೋಡ್ಸಕ್ಕೆ ತುಂಬಾ ಲೈಕ್. ಹಳೆ ಲತಾ ಮಂಗೇಶ್ಕರ್ ಗಜಲ್, ಆದ್ರೆ ಪಬ್ಲಿಕ್ ಅಲ್ಲಿ ಒಟ್ಟು ನುಡಿಸೋದಿಲ್ಲ. ನಾನು ಮನೆಯಲ್ಲೇ ಇದ್ದಾಗ ನನ್ನ ನುಡಿಸ್ತಾ ಇರ್ತೀನಿ. ಅದರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕಾಂಬಿನೇಷನ್ ನಮ್ಗೆ ಸಿಗ್ತದೆ, ಕಲೀಲಿಕ್ಕೂ ಬರುತ್ತೆ. ಸೊ ಒಂದು ಇದು ನನಗೆ ಗಜಲ್ ಕೇಳೋ ಹಾಬಿ ತುಂಬಾ ಇದೆ. ಯಾವಾಗಲೂ
ಅಪಾರ್ಟ್ ಫ್ರಮ್ ಇದು ಸುಮ್ಮನೆ ಕೂತಾಗ ನಾನು ಯಾವಾಗಲೂ ಗಜಲ್ ಕೇಳ್ತಾ ಇರ್ತೀನಿ. ಅದು ನಂದು ಫೇವ್ರೆಟ್ ಸಬ್ಜೆಕ್ಟ್. ಮತ್ತೆ ನನಗೆ ಸುಮಾರು ಸ್ಟೂಡೆಂಟ್ಸ್ ಅಬ್ರಾಡ್ಲಿಂದಾನೇ ಸ್ಟೂಡೆಂಟ್ಸ್ ಇದ್ದಾರೆ, US ಲಿಂದ, ಯುರೋಪ್ಲಿಂದ. ಅವ್ರು ಕ್ಲಾಸ್ ಮಾಡೋದು ಈ ಜಗತ್ತಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಸರ್. ಹಾಗಾದ್ರೆ ಫೈನಲಿ ನಿಮ್ಮ ಮುಂದಿನ ಈಗ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಹೊಸದಾಗಿ ಹೊಸದಾಗಿ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮಗಳು, ಇದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಮ್ಮ ಸಂಸ್ಥೆ ವತಿಯಿಂದ ಯಾವಾಗಲೂ ನಾವು ಕಾರ್ಯಕ್ರಮ ಅನ್ಕೊಳ್ತಾನೆ ಇರ್ತೀವಿ. ವರ್ಷಕ್ಕೊಂದು 4-5 ಕಾರ್ಯಕ್ರಮ ಅದು ಮಿನಿಮಮ್ ಇದ್ದೇ ಇರ್ತದೆ. ಆಮೇಲೆ ಮತ್ತೊಂದು ನಾವು ಘರ್ ಬೈಠಕ್ ಅಂತಾನು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ 3 ತಿಂಗಳಿಗೆ ನಮ್ಮ ಸ್ಟೂಡೆಂಟ್ ಯಾರು ಒಬ್ಬರ ಮನೆಯಲ್ಲಿ ಅದಕ್ಕೆ ಹಾಲ್ ನಾವು ಬೇಕು ಅಂತಲೇ ಸೆಲೆಕ್ಟ್ ಇದು ಮಾಡೋದಿಲ್ಲ. ಅದ್ರ ಕಾನ್ಸೆಪ್ಟ್ ಉದ್ದೇಶನೇ ಘರ್ ಬೈಠಕ್. ಯಾರಾದ್ರೂ ಒಬ್ರು ಮನೆ ಚೂಸ್ ಮಾಡಿ ಅವ್ರ ಮನೆಯಲ್ಲಿ ಶಿಷ್ಯಂದ್ರು ನೋಡಿಸ್ಬೇಕು. ಮತ್ತೆ ಉಳಿದಿದ್ದೆಲ್ಲ ಶಿಷ್ಯಂದ್ರು ಅವ್ರ ಪೇರೆಂಟ್ಸ್ ಬಂದು ಕೇಳ್ತಾರೆ. ಮತ್ತೆ ಅದಕ್ಕೆ ಒಂದು ಇದು ನೆಕ್ಸ್ಟ್ ಸ್ಟೇಜಿಗೆ ಬರಲಿಕ್ಕೆ ಇದೊಂದು ಸ್ಟೆಪ್ ಅಂತ ನಾವು ಅದನ್ನ ಸ್ಲೋಲಿ ಅವ್ರನ್ನ ಬೆಳೆಸ್ತಾ ಇರ್ತೀವಿ. ಮತ್ತೆ ಎಲ್ಲೆಲ್ಲಿ ಅವಕಾಶ ಇದ್ರೂ ಸ್ಟೂಡೆಂಟ್ಗೆ ಆ ಅವಕಾಶ ಮಾಡಿಕೊಡ್ತೀವಿ. ಈಗ ಜೂನ್ನಲ್ಲಿ ಒಂದು ನಮ್ಮ ಶಿಷ್ಯಂದ್ರಿಗೆ ಒಂದು ಕಲಾಸ್ಪಂದನ ಅಂತೇಳಿ ಒಂದು ಸಂಸ್ಥೆ ವತಿಯಿಂದ ಕಾರ್ಯಕ್ರಮಕ್ಕೆ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಮಂತ್ಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು. ಅವರಿಗೆ ಹಿಂಗೆ ನಡೀತಾನೆ ಇರುತ್ತೆ. ಈಗ ಕಾರ್ಯಕ್ರಮಗಳು ಕೊಡ್ತಾ ಇರಿ ಸರ್. ಕೇಳುಗರ ಸಂಖ್ಯೆನೂ ಇನ್ನೂ ಹೆಚ್ಚಾಗ್ಲಿ ಅಂತ ಹೇಳಿ ಆಶಿಸ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಕಲಾಯಾನದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.